Hallelujah. 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 So இன்றைக்கு தியானிப்பதற்காக ಈ ದಿನದ ಧ್ಯಾನಕ್ಕಾಗಿ திருப்பிக் கொள்ளுவோம் யோவானின் சுவிசேஷம் 1வது அதிகாரம். ಯೋಹಾನನಿಗೆ ಬರೆದ ಸುವಾರ್ತೆ 1ನೇ ಅಧ್ಯಾಯ. ஆவியானவர் எனக்குள்ள கொடுத்த வார்த்தை, ಪವಿತ್ರಾತ್ಮನು ನನಗೆ ಕೊಟ್ಟಂತ ವಾಕ್ಯವು getting aligned with the word of God. தேவனுடைய வார்த்தைக்கு நம்மை சீர்படுத்திக் கொள்வது, ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು. getting aligned with the word of God. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು. Amen. ಆಮೆನ್. Applying the principles of the word of God. ದೇವರ ವಾಕ್ಯದ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು. நம்மளுடைய ஆசீர்வாதத்திற்கு தேவையானது 2 காரியம்தான். ನಮ್ಮ ಆಶೀರ್ವಾದಕ್ಕೆ ಬೇಕಾಗಿರುವುದು 2 ಕಾರ್ಯಗಳು. ಒಂದು தேவனோடு நாம் இணைந்து கொள்வது, ದೇವರೊಂದಿಗೆ ನಾವು ಸೇರಿರುವುದು. இரண்டாவது தேவனுடைய திட்டங்களை என் வாழ்க்கையில நான் அதை அமைத்துக் கொள்வது, ದೇವರ ತೀರ್ಮಾನಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. புரிஞ்சுதா? நான் சொல்றேன், இந்த செய்தி உங்களுடைய வாழ்க்கையை மாற்றக்கூடியதான ஒரு செய்தி. ನಾನು ಹೇಳುವಂತ ಈ ಸಂದೇಶವು ನಿಮ್ಮ ಜೀವನವನ್ನು ಬದಲಾಯಿಸುವಂತ ಒಂದು ಸಂದೇಶವಾಗಿದೆ. இந்த 30 நிமிஷம் நான் உங்களுக்கு கொடுக்கிற இந்த வார்த்தை உங்க வாழ்க்கையை மாற்றிவிடும். ಈ 30 ನಿಮಿಷಗಳ ಕಾಲದಲ್ಲಿ ನಾನು ಕೊಡುವಂತ ಈ ಸಂದೇಶವು ನಿಮ್ಮ ಜೀವನವನ್ನು ಬದಲಾಯಿಸುವಂತದ್ದಾಗಿದೆ. But if you allow the word of God to work inside of you, this word will transform your life. ಆದರೆ ಈ ದೇವರ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅದನ್ನು ನೀವು ಅನುಮತಿಸಿದರೆ ಈ ವಾಕ್ಯವು ನಿಮ್ಮ ಜೀವನವನ್ನು ಬದಲಾಯಿಸುವಂತದ್ದಾಗಿದೆ. You need to allow to work inside. ಈ ದೇವರ ವಾಕ್ಯವು ನಿಮ್ಮಲ್ಲಿ ಕ್ರಿಯೆ ನಡೆಸುವಂತೆ ಇದನ್ನು ನೀವು ಅನುಮತಿಸಬೇಕು. வார்த்தை உங்களுக்குள்ள கிரியை செய்யணும் நான் சொல்லும் பொழுது நான் என்ன சொல்றேன்னா, இந்த வார்த்தை வரும்பொழுது உன்னுடைய அறிவு, உன்னுடைய ஆவி, உன்னுடைய ஆத்துமா இதுக்கு முறைப்படாதபடிக்கு ஆம் என்று சொல்லி அதை நீங்கள் பெற்றுக்கொள்ள வேண்டும். ದೇವರ ವಾಕ್ಯವು ನಿಮ್ಮಲ್ಲಿ ಆ ಕ್ರಿಯೆ ನಡೆಸಬೇಕು ಎಂಬುದಾಗಿ ಹೇಳಿದರೆ, ನಾನು ಕೊಡುವಂತ ಸಂದೇಶವು ನಿಮ್ಮ ಆತ್ಮವು, ನಿಮ್ಮ ಒಂದು ಜ್ಞಾನವು, ನಿಮ್ಮ ಒಂದು ಅರಿವು ಎಲ್ಲವೂ ಈ ವಾಕ್ಯವನ್ನು ಗ್ರಹಿಸಿಕೊಂಡು ಇದಕ್ಕೆ ನಾನು ಹೌದು ಎಂಬುವಂತೆ ನಡೆಯುವಂತದ್ದಾಗಿರಬೇಕು. தேவனுடைய வார்த்தை வரும்பொழுது, ದೇವರ ವಾಕ್ಯವು ಬರುವಾಗ நமக்குள்ள நடக்கிற காரியம், ನಮ್ಮಲ್ಲಿ ನಡೆಯುವಂತ ಕಾರ್ಯವು ಒಂದು ಅದಕ್ಕೆ ವಿರೋಧವಾಗಿ ಯೋಚಿಸೋம், ಅದಕ್ಕೆ ವಿರೋಧವಾಗಿ ಯೋಚನೆ ಮಾಡುವುದು. ಎರಡನೆಯದಾಗಿ ಇದು எனக்கு ಇಲ್ಲ என்று யோசிப்போம், ಇದು ನನಗೆ ಇಲ್ಲ ಎಂಬುದಾಗಿ ಆಲೋಚಿಸುವುದು. ಮೂರನೆಯದಾಗಿ இந்த வார்த்தைக்கும் எனக்கும் ಸಂಬಂಧம் ಇಲ್ಲ என்று யோசிப்போம், ಈ ವಾಕ್ಯಕ್ಕೂ ನನಗೂ ಸಂಬಂಧವಿಲ್ಲ ಎಂಬುದಾಗಿ ಆಲೋಚಿಸುವುದು. ಇದು ಮೂರரும் இல்லாமல், ಈ ಮೂರು ಇಲ್ಲದೆ, when you open your mind, when you open your spirit, when you open your soul, this word will transform your life. ನಿಮ್ಮ ಹೃದಯವನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಆತ್ಮವನ್ನು ನೀವು ತೆರೆಯುವಾಗ ಈ ವಾಕ್ಯಗಳು ನಿಮ್ಮ ಜೀವನವನ್ನು ಬದಲಾಯಿಸುವಂತದ್ದಾಗಿದೆ. வார்த்தை வருவதற்கு முன்பதாகவே உங்களை மூடிக்கொள்ளாதீர்கள். ವಾಕ್ಯವು ನಿಮಗೆ ನೇರವಾಗಿ ಬರುವುದಕ್ಕೆ ಮುಂಚೆಯೇ ನಿಮ್ಮ ಹೃದಯಗಳನ್ನು ಮುಚ್ಚಿಕೊಳ್ಳಬೇಡಿ. It is possible to avoid the word, it is possible to stop the word. ಆ ಒಂದು ದೇವರ ವಾಕ್ಯವನ್ನು ತಡೆಗಟ್ಟುವುದಕ್ಕೆ ಅದು ಅಡ್ಡಿಯಾಗಿರುವುದಕ್ಕೆ ಕಾರಣವಾಗಿದೆ. ಆಮೆನ್. இல்ல வார்த்தை வரும்போது அதை தடை பண்றதுக்கு முடியும் உங்களால. ವಾಕ್ಯವು ನಿಮಗೆ ಬರುವಾಗ ಅದನ್ನು ಅಡ್ಡಿ ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. ಆಮೆನ್. ಆಮೆನ್. ಆದ್ರೆ என்னுடைய வேண்டுகோள் என்னன்னா, ಆದರೆ ನನ್ನ ಒಂದು ಬೇಡಿಕೆ ಏನೆಂದರೆ, அதை செய்யாதீங்க, ಅದನ್ನು ಮಾಡಬೇಡಿ. Open up your mind, your eyes, your spirit and soul. ನಿಮ್ಮ ಒಂದು ಆತ್ಮವನ್ನು, ಹೃದಯವನ್ನು, ನಿಮ್ಮ ಒಂದು ಆ ಒಂದು ಕಣ್ಣುಗಳನ್ನು ನೀವು ತೆರೆಯಿರಿ. This word will change you. ಈ ವಾಕ್ಯವು ನಿಮ್ಮನ್ನು ಬದಲಾಯಿಸುವಂತದ್ದಾಗಿದೆ. This word will transform you. ಈ ವಾಕ್ಯವು ನಿಮ್ಮನ್ನು ಒಂದು ಮನಸ್ಸಾಂತರ ಹೊಂದುವಂತದ್ದಾಗಿದೆ. This word will make you powerful. ಈ ವಾಕ್ಯವು ನಿಮ್ಮನ್ನು ಶಕ್ತಿಯುತವಾಗಿ ಮಾಡುವಂತದ್ದಾಗಿದೆ. Amen. Amen. இந்த வார்த்தை உங்களை வல்லமையான ஒரு மனுஷனாகவும் மனுஷியாகவும் உன்னை மாற்றிவிடும். ಈ ವಾಕ್ಯವು ನಿಮ್ಮನ್ನು ಒಬ್ಬ ಶಕ್ತಿಯುತವಾದ ವ್ಯಕ್ತಿಯನ್ನಾಗಿ ಬದಲಾಯಿಸುವಂತದ್ದಾಗಿದೆ. There is power in the word. ಈ ವಾಕ್ಯದಲ್ಲಿ ಆ ರೀತಿಯಾದಂತ ಶಕ್ತಿ ಉಂಟು. There is life in the word. ಈ ವಾಕ್ಯದಲ್ಲಿ ಆ ರೀತಿಯಾದಂತ ಜೀವ ಉಂಟು. Amen. Amen. There is a power to create
which is not there. There is power. இந்த வார்த்தைக்கு இல்லாதவைகளை இருக்கிற அளவுக்கு உருவாக்குற சக்தி இந்த வார்த்தையில இருக்கிறது. ಯಾವುದು ಇಲ್ಲವೋ ಅದನ್ನು ಇರುವ ಹಾಗೆ ರೂಪಿಸುವಂತ ಶಕ್ತಿ ಈ ವಾಕ್ಯಗಳಿಗಿದೆ. ಆಮೆನ್. ಆಮೆನ್. இன்னைக்கு நீங்க கேக்குற வார்த்தை, ಇಂದು ನೀವು ಕೇಳುವಂತ ವಾಕ್ಯವು இல்லாதவைகளை இருக்கிறத போல உருவாக்குகிற வல்லமையான வார்த்தையை கேட்டுக்கொண்டிருக்கிறீங்க. ಇಲ್ಲದೆ ಇರುವಂತದನ್ನು ಇರುವ ಹಾಗೆ ರೂಪಿಸುವಂತ ಶಕ್ತಿಯುತವಾದಂತ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ. That is the power of the word. ಅದೇ ವಾಕ್ಯದ ಒಂದು ಶಕ್ತಿಯಾಗಿದೆ. ಆಮೆನ್. ಆಮೆನ್. இந்த வார்த்தையை தடை செய்யாதீங்க. ಈ ವಾಕ್ಯಗಳನ್ನು ನೀವು ತಡೆ ಮಾಡಬೇಡಿ. ಆಮೆನ್. ಆಮೆನ್. உங்களுக்கு புரிந்து கொள்ளும் அளவுக்கு நான் சொல்றேன். ನಿಮಗೆ ಅರ್ಥವಾಗುವ ಮೇರೆಗೆ ನಾನು ಹೇಳುತ್ತೇನೆ. Every cell has got a power to produce a baby. ಎಲ್ಲ ಸೆಲ್ಗಳಲ್ಲಿಯೂ ಒಂದು ಮಗುವನ್ನು ಉತ್ಪತ್ತಿ ಮಾಡುವಂತ ಶಕ್ತಿ ಇದೆ. ஆமென். ಆಮೆನ್. ஒவ்வொரு அணுக்களுக்கும் ಪ್ರತಿಯೊಂದು ಅಣುವಿನಲ್ಲಿಯೂ ஒரு குழந்தையை கொண்டு வருகிற அளவுக்கு அதுல வல்லமை இருக்கிறது. ಒಂದು ಮಗುವನ್ನು ರೂಪಿಸುವಂತ ಶಕ್ತಿಯು ಆ ಅಣುವಿನಲ್ಲಿದೆ. But when you get operated, குழந்தை வேணாம்னு நீங்க ஆபரேஷன் பண்ணும்போது, ಆದರೆ ಮಗು ಬೇಡ ಎಂಬುದಾಗಿ ನೀವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವಾಗ எத்தனை அணுக்கள் உங்களுக்குள்ள வந்தாலும் குழந்தை உண்டாகாது. ಎಷ್ಟೇ ಅಣುಗಳು ನಿಮ್ಮಲ್ಲಿ ಬಂದರೂ ಅಲ್ಲಿ ಮಗು ಉತ್ಪತ್ತಿ ಆಗುವುದಿಲ್ಲ. Amen. ಆಮೆನ್. That doesn't mean the cell doesn't have the power, but you are stopping the cell to create a life. ಅದರ ಅರ್ಥವೇನೆಂದರೆ ಆ ಅಣುವಿಗೆ ಶಕ್ತಿ ಇಲ್ಲ ಎಂಬುದರ ಅರ್ಥವಿಲ್ಲ. ಆ ಅಣುವನ್ನು ನೀವು ಅದು ಕ್ರಿಯೆ ನಡೆಸದ ಹಾಗೆ ತಡೆಗಟ್ಟುವುದೇ ಅದರ ಅರ್ಥವಾಗಿದೆ. Amen. ಆಮೆನ್. அதே போல ಅದೇ ರೀತಿಯಾಗಿ இந்த வார்த்தைக்கு உங்களுக்குள்ள ஜீவனை உண்டாக்குகிற வல்லமை இருக்கிறது. ಈ ವಾಕ್ಯಗಳಿಗೆ ನಿಮ್ಮಲ್ಲಿ ಜೀವವನ್ನು ಉತ್ಪತ್ತಿ ಮಾಡುವಂತ ಶಕ್ತಿ ಇದೆ. ஆனா நீங்க தடை செய்யும் பொழுது ಅದಕ್ಕೆ ನೀವು ಅಡ್ಡಿ ಮಾಡುವಾಗ அது செயல்படாமல் போகிறது. ಅದು ಕ್ರಿಯೆ ನಡೆಸದ ಹಾಗೆ ಹೋಗುತ್ತದೆ. Amen. ಆಮೆನ್. இந்த காலையில ಈ ಮುಂಜಾನೆಯಲ್ಲಿ let's see அந்த யோவான் எழுதின சுவிசேஷம் 1வது அதிகாரத்துல ಯೋಹಾನನಿಗೆ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ in the beginning was the word, ಆದಿಯಲ್ಲಿ ವಾಕ್ಯವಿತ್ತು, and the word was with God, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, and the word was God. ಆ ವಾಕ್ಯವೇ ದೇವರಾಗಿತ್ತು. 14வது வசனத்துல வாசிக்கிறோம், 14ನೇ ವಾಕ್ಯವನ್ನು ಓದೋಣ. the word became flesh ಆ ವಾಕ್ಯವೆಂಬುವನು ನರಾವತಾರ ತಾಳಿ and made dwelling among us, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, and we have seen his glory. ನಾವು ಆತನ ಮಹಿಮೆಯನ್ನು ನೋಡಿದೆವು. Amen. ಆಮೆನ್. எல்லாருக்கும் தெரிஞ்ச ஒரு வசனம் தான், ಎಲ್ಲರಿಗೂ ತಿಳಿದಂತ ಒಂದು ವಾಕ್ಯವು. ஆனா இதை நீங்கள் புரிந்து கொண்டா, ಆದರೆ ನೀವು ಇದನ್ನು ಅರ್ಥ ಮಾಡಿಕೊಂಡರೆ இது ஒரு உங்களுக்குள்ள ஒரு பெரிய ஒரு வல்லமை உண்டாகும். ನಿಮ್ಮಲ್ಲಿ ಇದು ಒಂದು ದೊಡ್ಡ ಶಕ್ತಿಯನ್ನು ರೂಪಿಸುವಂತದ್ದಾಗಿದೆ. This word, இந்த வார்த்தை வெறுமையான வார்த்தை கிடையாது. ಈ ವಾಕ್ಯವು ಬರಿದಾದಂತ ವಾಕ್ಯವಲ್ಲ. இது சாதாரணமான ஒரு புத்தகம் கிடையாது. ಇದು ಸಾಧಾರಣವಾದಂತ ಒಂದು ಪುಸ್ತಕವಲ್ಲ. இது தேவன், ಇದು ದೇವರಾಗಿದೆ. ஆமென். ಆಮೆನ್. இது வெறும் பைபிள் நினைக்காதீங்க. ಇದು ಬರೀ ಬೈಬಲ್ ಎಂಬುದಾಗಿ ಅಂದುಕೊಳ್ಳಬೇಡಿ. இது வெறும் புத்தகம் என்று நினைக்காதீங்க. ಇದು ಬರೀ ಪುಸ್ತಕವೆಂಬುದಾಗಿ ನೆನೆದುಕೊಳ್ಳಬೇಡಿ. இது தேவனுடைய வார்த்தை. ಇದು ದೇವರ ವಾಕ್ಯವಾಗಿದೆ. வார்த்தை தான் தேவன். ವಾಕ್ಯವೇ ದೇವರಾಗಿದೆ. அந்த வார்த்தை தான் மாமிசமாக நம்ம மத்தியில தோன்றினது. ಆ ವಾಕ್ಯವು ನರಾವತಾರ ತಾಳಿ ನಮ್ಮ ಮಧ್ಯದಲ್ಲಿ ತೋಚಿದೆ. And this is God. ಆದರೆ ಇದು ದೇವರಾಗಿದೆ. புரியுதா? ಅರ್ಥವಾಯ್ತಾ? தேவன்னா ரொம்ப பெருசா பாக்குறீங்க, ನೀವು ದೇವರನ್ನು ಬಹಳ ದೊಡ್ಡದಾಗಿ ನೋಡುತ್ತೀರಾ. ஆனா வார்த்தைனா ரொம்ப கம்மியா பாக்குறீங்க. ಆದರೆ ವಾಕ್ಯ ಎಂದರೆ ಅದನ್ನು ಬಹಳ ಕಡಿಮೆಯಾಗಿ ஆனா ನೋಡುತ್ತೀರಾ. வார்த்தை தான் தேவன் என்று அந்த அறிவு நமக்கு வரணும். ಆದರೆ ವಾಕ್ಯವೇ ದೇವರು ಎಂಬಂತ ಅರಿವು ಜ್ಞಾನವು ನಮಗೆ ಬರಬೇಕು. God and word is not separate. ದೇವರು ವಾಕ್ಯವು ಬೇರೆ ಅಲ್ಲ. தேவனும் வார்த்தையும் வெவ்வேறு கிடையாது. ದೇವರು ವಾಕ್ಯವು ಬೇರೆ ಬೇರೆ ಅಲ್ಲ. தேவனும் பைபிளும் வேற வேற கிடையாது. ದೇವರು ವೇದವು ಬೇರೆ ಬೇರೆ ಅಲ್ಲ. ಯೇಸು கிறிஸ்துவும் வார்த்தையும் வேற வேற கிடையாது. ಯೇಸು ಕ್ರಿಸ್ತನು ವಾಕ್ಯವು ಬೇರೆ ಬೇರೆ ಅಲ್ಲ. ஆவியானவரும் வார்த்தையும் வேற வேற கிடையாது. ಆತ್ಮಿಕನು ವಾಕ್ಯವು ಬೇರೆ ಬೇರೆ ಅಲ್ಲ. They all are God. ಇವೆಲ್ಲವೂ ದೇವರಾಗಿದೆ. ஆமென். ಆಮೆನ್. ஏன்னா இந்த வார்த்தைக்கு நீங்க எவ்வளவு முக்கியத்துவம் கொடுக்கணும்னு நான் சொல்ல வருகிறேன். ಯಾಕೆಂದ್ರೆ ಈ ವಾಕ್ಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದಕ್ಕೋಸ್ಕರ ನಾನು ಇದನ್ನು ಹೇಳುತ್ತಿದ್ದೇನೆ. நான் உங்களுக்கு எப்படி சொல்றது நான் தேடிட்டு இருந்தேன். ನಾನು ಇದನ್ನು ಹೇಗೆ ಹೇಳುವುದು ಎಂಬುದಾಗಿ ಹುಡುಕುತ್ತಿದ್ದೇನೆ. And I brought God. ನಾನು ದೇವರನ್ನು ತಂದಿದ್ದೇನೆ. ಚಾಕ್ಲೇಟ್ ಇದು. ಆದರೆ ಇದು ಚಾಕ್ಲೇಟ್. ಓಕೆ.
Anna, I want to tell you something here. ಆದರೆ ನಾನು ಇದನ್ನು ಸ್ವಲ್ಪ ಹೇಳಲು ಇಚ್ಛಿಸುತ್ತೇನೆ. யாரும் சாப்பிடலான்னு பார்க்காதீங்க. ಯಾರು ತಿನ್ನೋಣ ಎಂಬುದಾಗಿ ನೋಡಬೇಡಿ. ஆனா இதோட அர்த்தத்தை புரிஞ்சுக்கங்க. ಆದರೆ ಇದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳಿ. கடைசியில நான் சாப்பிட்டுருவேன். ಕಡೆಯಲ್ಲಿ ಇಬ್ಬರು சரி, ஒரு பங்கு உங்களுக்கு. ஓகே, இது வெளியே போயிட்டு சாக்லேட் தான் ஆண்டவர்னு சொன்னாரு பாஸ்டர்னு சொல்லிடாதீங்க. நான் உங்களுக்கு புரியறதுக்கு சொல்றேன் பாருங்க. ನಿಮಗೆ ಉದಾಹರಣೆಯಾಗಿ ಹೇಳುತ್ತೇನೆ. This is word. ಇದು ದೇವರ ವಾಕ್ಯವಾಗಿದೆ. சரிங்களா? ஒரு உதாரணத்துக்கு இதுதான் வார்த்தை. ಒಂದು ಉದಾಹರಣೆಗೆ ಇದೇ ದೇವರ ವಾಕ್ಯವಾಗಿದೆ. ಆದಿಯಲ್ಲಿ இந்த வார்த்தை தான், ಈ ವಾಕ್ಯವು எல்லாவற்றையும் படைத்தது, ಎಲ್ಲವನ್ನು ಸೃಷ್ಟಿಸಿತು. அது ஆதியாகமத்துல பார்க்கிறோம். ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. அவர் வார்த்தையினால, ಆತನು ವಾಕ್ಯದ ಮುಖಾಂತರ சகலத்தையும் அவர் படைத்தார். ಸಕಲವನ್ನು ಆತನು ಸೃಷ್ಟಿಸಿದನು. அந்த வார்த்தை, ಆ ವಾಕ್ಯವು இங்கே யோவான் சுவிசேஷத்துல பார்க்கிறோம். ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ ನೋಡುತ್ತೇವೆ. அது மாமிசமாய் தோன்றினது, ಅದು ಮಾಂಸಧಾರಿಯಾಗಿ ತೋಚಿತು. இது என்னது? ಇದು ಏನಿದು? ವಾಕ್ಯವು. சாக்லேட்னு வெச்சுக்கங்க. இது சாக்லேட். ಇದು ಚಾಕ್ಲೇಟ್ ಎಂಬುದಾಗಿ ಇಟ್ಟುಕೊಳ್ಳಿ. இது வார்த்தை. ಇದು ವಾಕ್ಯವು. இதிலிருந்து வந்த ಯೇಸು ಕ್ರಿಸ್ತು, ಇದರಿಂದ ಬಂದಂತ ಯೇಸು ಕ್ರಿಸ್ತನು. இது என்னது? ಕೈಯಲ್ಲಿ ಏನಿದೆ? ஆனா என்னது? சாக்லேட். சாக்லேட் தானே? இல்ல இல்ல இல்ல, இது சாக்லேட் ஆக போது. ஆனா இது சாக்லேட் இல்ல. அப்படி இல்ல இல்ல, இது சாக்லேட் தானே. இது சாக்லேட்டே அல்லவா? புரியுதா? ಅರ್ಥವಾಯ್ತಾ? அப்புறம் நிறைய பேர் என்ன, தேவன் அங்க இருக்கிறாரு, இயேசு கிறிஸ்து எப்படி தேவனா இருக்க முடியும்னா இப்படிதான். ಅನೇಕರಿಗೆ ಈ ರೀತಿಯಾಗಿ ದೇವರು ಅಲ್ಲಿದ್ದಾನೆ, ಯೇಸು ಕ್ರಿಸ್ತು ಯಾವ ರೀತಿಯಾಗಿ ದೇವರಾಗಿ ಇರಬಹುದು ಎಂಬುದಾಗಿ ಕೇಳಿದರೆ ಇದೇ ರೀತಿಯಾಗಿ. This is also chocolate. ಇದು ಚಾಕ್ಲೇಟೇ, and this is also chocolate. ಆದರೆ ಇಲ್ಲಿರುವಂತದ್ದು ಚಾಕ್ಲೇಟೇ. ಆಮೆನ್, ಆಮೆನ್. அவர் வார்த்தையா இருந்தார், ಆತನು ವಾಕ್ಯವಾಗಿದ್ದನು. அவர் வார்த்தையா இருந்த தேவன் மாமிசமாக நம்ம மத்தியில தோன்றினார். ವಾಕ್ಯವಾಗಿದ್ದಂತ ದೇವರು ಮಾಂಸಧಾರಿಯಾಗಿ ನಮ್ಮ ಮಧ್ಯದಲ್ಲಿ ತೋಚಿದನು. ಆಮೆನ್, ಆಮೆನ್. இந்த வார்த்தை, ಈ ವಾಕ್ಯವು வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, அவர் ஆதியிலேயே அவரோடு தேவனோடு இருந்தார். ಆತನು ಆದಿಯಲ್ಲಿಯೇ ಆತನು ದೇವರೊಂದಿಗಿದ್ದನು. ಆಮೆನ್, ಆಮೆನ್. இதை நான் எவ்வளவு உடைத்தாலும், ಇದನ್ನು ಎಷ್ಟೇ ನಾನು ಮುರಿದರೂ, இதுக்கு பெயர் சாக்லேட் தான். ಇದಕ್ಕೆ ಹೆಸರು ಚಾಕ್ಲೇಟೇ. புரியுதா? ಅರ್ಥವಾಯಿತಾ? இதுக்கு பேர் நீங்க கிரீம்னு சொல்ல முடியாது. ಇದಕ್ಕೆ ಹೆಸರು ನೀವು ಕ್ರೀಮ್ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. இதுக்கு பேர் நீங்க பிஸ்கெட்னு சொல்ல முடியாது. ಇದಕ್ಕೆ ಹೆಸರು ಬಿಸ್ಕೆಟ್ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. If I break 10 pieces, this is called chocolate. ಇದನ್ನು ನೀವು 10 ಭಾಗವಾಗಿ ಒಡೆದರೂ ಅದು ಚಾಕ್ಲೇಟೇ. ಆಮೆನ್, ಆಮೆನ್. ಏನ ಚಾಕ್ಲೇಟ್ ಓಡೆ ತನ್ಮೈ ಇದೆಲ್ಲ ಇருக்கு. ಯಾಕೆಂದ್ರೆ ಚಾಕ್ಲೇಟ್ ನ ಒಂದು ಗುಣಾಂಶವು ಇದರಲ್ಲಿದೆ. ಇದು ವಾರ್ತೆ, ಇದು ವಾಕ್ಯವು. ಆனா ಇದು ಒಂದು ಚಾಕ್ಲೇಟ್ ದಾ, ಆದರೆ ಇದು ಒಂದು ಚಾಕ್ಲೇಟ್. ಇದು ಯೇಸು ಕ್ರಿಸ್ತು, ಇದು ಯೇಸು ಕ್ರಿಸ್ತು. ಇದು ಒಂದು ಚಾಕ್ಲೇಟ್ ದಾ, ಇದು ಚಾಕ್ಲೇಟ್. ಇದು ಪಿತಾಗೆ ದೇವ, ಇದು ತಂದೆಯಾದ ದೇವರು. ಇದು ಒಂದು ಚಾಕ್ಲೇಟ್ ದಾ, ಇದು ಚಾಕ್ಲೇಟ್. ಆனா ಇದು ಮೊತ್ತಮಾವ ಚಾಕ್ಲೇಟ್ ದಾ, ಆದರೆ ಇದು ಪೂರ್ತಿಯಾಗಿ ಸೇರಿದರೂ ಚಾಕ್ಲೇಟ್. This is Father, ಇದು ತಂದೆ, Son, ಇದು ಮಗ, and the Holy Spirit. ಇದು ಪರಿಶುದ್ಧಾತ್ಮನು. ಆದರೆ ಇದರಿಂದ ಇನ್ನೊಂದು ಭಾಗದ ನಾವು ಒಡೆಚಾನ, ಇದರಿಂದ ಇನ್ನೊಂದು ಭಾಗವನ್ನು ನಾನು ಒಡೆದರೆ ಇಸ್ ವರ್ಡ್, ಇದು ಲೋಕವು, ವರ್ಡ್ ವಾಕ್ಯವು. ಆಮೆನ್, ಆಮೆನ್. புரியுதா? ಅರ್ಥವಾಯ್ತಾ? அப்ப நீங்க, ಆದರೆ ನೀವು இது கையில பிடிச்சு இருக்கிறது, ಇದನ್ನು ಕೈಯಲ್ಲಿ ಹಿಡಿದಿರುವುದು ಇದು ದೇವರು. புரியுதா நான் சொல்றது? ಅರ್ಥವಾಯ್ತಾ ನಾನು ಹೇಳುವುದು? This word is God. ಈ ವಾಕ್ಯವೆಂಬುದು ದೇವರಾಗಿದೆ. This is God. ಇದು ದೇವರಾಗಿದೆ. Because this word has got power. ಯಾಕೆಂದರೆ ಈ ವಾಕ್ಯದಲ್ಲಿ ಒಂದು ಶಕ್ತಿ ಇದೆ. ஆமென், ಆಮೆನ್. ஏன்னா நம்ம வார்த்தைன்னு வரும்பொழுது, ಯಾಕೆಂದರೆ ವಾಕ್ಯವೆಂಬುದಾಗಿ ಬರುವಾಗ அந்த வார்த்தைக்கு கொடுக்க வேண்டிய கனத்தை நாம் கொடுக்க மாட்டேன்னு இருக்கிறோம். ಆ ವಾಕ್ಯಕ್ಕೆ ಕೊಡಬೇಕಾದಂತ ಘನತೆಯನ್ನು ನಾವು ಕೊಡದೇ ಇದ್ದೇವೆ. அந்த வார்த்தை தான் தேவன். ಆ ವಾಕ್ಯವೇ ದೇವರಾಗಿದೆ. அந்த வார்த்தை தான் மாமிசமாக நமக்கு இயேசு கிறிஸ்துவாய் தோன்றினார். ಆ ವಾಕ್ಯವೇ ಮಾಂಸಧಾರಿಯಾಗಿ ಯೇಸು ಕ್ರಿಸ್ತನಾಗಿ ನಮಗೆ ತೋಚಿದನು. அந்த வார்த்தை ஆதியிலேயே இருந்தது. ಆ ವಾಕ್ಯವು ಆದಿಯಲ್ಲಿಯೇ ಇತ್ತು. அப்போ இயேசு கிறிஸ்து வந்தாரு, ಯೇಸು ಕ್ರಿಸ್ತನು ಬಂದನು, அவர் பேசினார், ಆತನು ಮಾತನಾಡಿದನು. அப்போ அது என்ன? ಹಾಗಾದರೆ ಆತನು ಮಾಡಿದಂತದ್ದು, ಮಾತನಾಡಿದಂತ ಏನು? That is also word. ಅದು ವಾಕ್ಯವೇ. ஆதியில பேசின அந்த வார்த்தையோ, ಆದಿಯಲ್ಲಿ ಮಾತನಾಡಿದಂತ ಆ ವಾಕ್ಯವು, இயேசு கிறிஸ்து பேசின அந்த வார்த்தையோ, ಯೇಸು ಕ್ರಿಸ್ತನು ಮಾತನಾಡಿದಂತ ಆ ವಾಕ್ಯವು ஒரೇ வார்த்தை தான். ಒಂದೇ ವಾಕ್ಯವೇ.
Hallelujah. Hallelujah. ஆதியில தேவன் பேசின அந்த வார்த்தைக்கு இருந்த அதே வல்லமை, ಆದಿಯಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದಂತ ಅದೇ ವಾಕ್ಯದ ಶಕ್ತಿಯು, இயேசு கிறிஸ்து பேசின வார்த்தைக்கும் அதே வல்லமைதான். ಯೇಸು ಕ್ರಿಸ್ತನು ಮಾತನಾಡಿದಂತ ವಾಕ್ಯಕ್ಕೂ ಅದೇ ಶಕ್ತಿಯೇ. வானத்தையும் பூமியும் சகலத்தையும் உண்டாக்கின அந்த வார்த்தைக்கு இருந்த வல்லமை, இயேசு கிறிஸ்து பேசின வார்த்தைக்கும் அதே வல்லமை உண்டு. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂತ ವಾಕ್ಯಕ್ಕಿದ್ದಂತ ಶಕ್ತಿಯು ಯೇಸು ಕ್ರಿಸ್ತನು ಮಾತನಾಡಿದಂತ ವಾಕ್ಯಕ್ಕೂ ಅದೇ ಶಕ್ತಿ ಉಂಟು. Amen. Amen. And this word will operate inside of you. ಈ ವಾಕ್ಯವು ನಿಮ್ಮಲ್ಲಿ ಕ್ರಿಯೆಯನ್ನು ನಡೆಸುವಾಗ, இந்த வேதத்தை படிக்கும் பொழுது, ಈ ವೇದವನ್ನು ನಾವು ಓದುವಾಗ, இந்த வேதத்தை நீங்க தியானிக்கும் பொழுது, ಈ ವೇದವನ್ನು ನಾವು ಧ್ಯಾನಿಸುವಾಗ, இந்த வார்த்தை உங்களுக்குள்ள கிரியை செய்யும். ಈ ವಾಕ್ಯವು ನಿಮ್ಮಲ್ಲಿ ಕ್ರಿಯೆ ನಡೆಸುತ್ತದೆ. அதற்கு தான் நம்ம சொல்றோம், ಅದಕ್ಕೆ ನಾವು ಹೇಳುತ್ತೇವೆ, இந்த வேதத்தை நீங்கள் தியானித்து, ಈ ವೇದವನ್ನು ನಾವು ಧ್ಯಾನಿಸಿ, இந்த வார்த்தையை ಈ ವಾಕ್ಯಗಳನ್ನು புசிக்க வேண்டும். ನಾವು ಉಣ್ಣಬೇಕು. ஏன்னா இந்த வார்த்தையை நீங்கள் புசிக்கும் பொழுது, ಯಾಕೆಂದ್ರೆ ವಾಕ್ಯವನ್ನು ನೀವು ಉಣ್ಣುವಾಗ நீங்கள் தேவனுக்கு நேராக வந்து விடுவீங்க. ನೀವು ದೇವರಿಗೆ ನೇರವಾಗಿ ಬಂದು ಬಿಡುತ್ತೀರಾ. When you are getting aligned with the word, ಈ ವಾಕ್ಯದಲ್ಲಿ ನೀವು ಜೀವವಾಗಿದ್ದರೆ, you are getting aligned with Jesus. ನೀವು ಯೇಸು ಕ್ರಿಸ್ತನಲ್ಲಿ ಜೀವಂತರಾಗಿರುತ್ತೀರಾ. When you are getting aligned with Jesus, ಯೇಸು ಕ್ರಿಸ್ತನಲ್ಲಿ ಜೀವಂತವಾಗಿರುವಾಗ you are getting aligned with God. ದೇವರೊಂದಿಗೂ ಸಹ ನೀವು ಜೀವಂತವಾಗಿರುತ್ತೀರಾ. When you are getting aligned with God, ದೇವರೊಂದಿಗೆ ನೀವು ಜೀವಂತವಾಗಿರುವಾಗ God can perform every miracle in your life. ನಿನ್ನ ಜೀವನದಲ್ಲಿ ದೇವರು ಎಲ್ಲ ಅದ್ಭುತಗಳನ್ನು ನಡೆಸುವವನಾಗಿದ್ದಾನೆ. புரிஞ்சுச்சா? ಅರ್ಥವಾಯ್ತಾ? நான் என்ன சொல்றேன்னா, ನಾನೇನ್ ಹೇಳುತ್ತೇನೆಂದ್ರೆ, இந்த வார்த்தை உங்களுக்குள்ள சிறிய, நீங்களும் இந்த வார்த்தையும் ஒன்னாயிட்டாக்கா, ನೀವು ಈ ವಾಕ್ಯವು ಒಂದಾಗಿದ್ದರೆ, வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, பொய் பேசாத, ಸುಳ್ಳನ್ನು ಹೇಳಬೇಡ, ಸುಳ್ಳು ಮಾತನಾಡಬೇಡ. இது வார்த்தை. ಅದು ವಾಕ್ಯವು. நீ பொய் பேசலனா, ನೀನು ಸುಳ್ಳನ್ನು ಮಾತನಾಡಿದರೆ, நீயும் வார்த்தையும் ஒன்னாக, ನೀನು ವಾಕ್ಯವು ಒಂದಾಗಿದ್ದೀರಾ. நீயும் வார்த்தையும் ஒன்னாய் விட்டா, ನೀನು ವಾಕ್ಯವು ಒಂದಾಗಿ ಬಿಟ್ಟರೆ, நீயும் இயேசுவும் ஒண்ணு. ನೀನು ಯೇಸು ಒಂದಾಗಿರುತ್ತೀರಾ. நீயும் வார்த்தையும் இயேசுவும் ஒன்னாகி விட்டால், ನೀನು ವಾಕ್ಯವು ಯೇಸು ಒಂದಾದರೆ, நீயும் தேவனும் ஒண்ணு. ನೀನು ದೇವರು ಒಂದು. தேவனும் நீயும் ஒன்னாயிட்டா, ದೇವರು ನೀನು ಒಂದಾಗಿ ಬಿಟ್ಟರೆ, I tell you, your life is powerful. ನಾನು ಹೇಳುತ್ತೇನೆ, ನಿನ್ನ Powerful. ಜೀವನವು ಶಕ್ತಿಯುತವಾದದ್ದು. Hallelujah. ಹಲ್ಲೆಲೂಯಾ. தோக்க முடியாது. ನಿನ್ನನ್ನು ಯಾರು ಸೋಲಿಸಲು நீ ಸಾಧ್ಯವಿಲ್ಲ. ஏமாந்து போக முடியாது. ನೀನು ಯಾಮಾರಿ ಹೋಗಲು ಸಾಧ್ಯವಿಲ್ಲ. உன் வாழ்க்கையில வியாதி வராது. ನಿನ್ನ ಜೀವನದಲ್ಲಿ ವ್ಯಾಧಿ ಬರುವುದಿಲ್ಲ. உன் வாழ்க்கையில தோல்வி வராது. ನಿನ್ನ ಜೀವನದಲ್ಲಿ ಸೋಲೆಂಬುದು உன் ಬರುವುದಿಲ್ಲ. வாழ்க்கையில தரித்திரம் வராது. ನಿನ್ನ ಜೀವನದಲ್ಲಿ ದರಿದ್ರವೆಂಬುದು ಬರುವುದಿಲ್ಲ. வாழ்க்கையில நடக்க வேண்டிய அத்தனை காரியங்களும் நடக்கும். ನಿನ್ನ ಜೀವನದಲ್ಲಿ ನಡೆಯಬೇಕಾದ ಅಷ್ಟು ಕಾರ್ಯಗಳು ನಡೆಯುತ್ತದೆ. ಆಮೆನ್. ಆಮೆನ್. ಆனா ஏன் நடக்க மாட்டேன்னு இருக்கு? ಆದ್ರೆ ಯಾಕೆ ನಡೆಯದೇ ಇದೆ? நானும் வார்த்தையும் ஒண்ணாகிಲ್ಲ. ನಾನು ವಾಕ್ಯವು ಒಂದಾಗಿಲ್ಲ. ಆಮೆನ್. ಆಮೆನ್. நானும் வார்த்தையும் ஒண்ணா இல்ல. ನಾನು ವಾಕ್ಯವು ಒಂದಾಗಿಲ್ಲ. ஆனா வார்த்தைக்கு நம்ம எப்போ ஒப்பு கொடுக்கிறோமோ, ಆದ್ರೆ ವಾಕ್ಯಕ್ಕೆ ನಾವು ಯಾವಾಗ ಒಪ್ಪಿಸಿಕೊಡುತ್ತೇವೋ, எப்போ நம்ம கீழ்ப்படிகிறோமோ, ಎಷ್ಟೊಂದು ನಾವು ವಿಧೇಯರಾಗುತ್ತೇವೋ, அப்போ தேவனுக்கு சரியாக நாம் வந்து விடுகிறோம். ಆಗ ನಾವು ದೇವರಿಗೆ ಸರಿಯಾಗಿ ಬಂದು ಬಿಡುತ್ತೇವೆ. சில காரியத்தை மாத்திரம் நான் உங்களுக்கு சொல்றேன். ಕೆಲವು ಕಾರ್ಯಗಳನ್ನು ಮಾತ್ರ ನಾನು ನಿಮಗೆ ಹೇಳುತ್ತೇನೆ. மற்றது நீங்களே புரிஞ்சு கொள்வீங்க. ಬೇರೆಯವುಗಳನ್ನು ನೀವೇ ಅರ್ಥ ಮಾಡಿಕೊಳ್ಳಿರಿ. ಮೊದಲನೆಯದಾಗಿ ரட்சிப்பு, ರಕ್ಷಣೆಯು. வேதம் இந்த வார்த்தை நமக்கு கற்றுக் கொடுப்பது ரட்சிப்பு. ಈ ವಾಕ್ಯವು ನಮಗೆ ಕಲಿಸಿಕೊಡುವುದು ರಕ್ಷಣೆ. ಯೇಸು ಕ್ರಿಸ್ತು ಮಾಂಸமாக வந்தது நமக்கு ரட்சிப்பு. ಯೇಸು ಕ್ರಿಸ್ತನು ಮಾಂಸಧಾರಿಯಾಗಿ ಬಂದದ್ದು ನಮಗೆ ರಕ್ಷಣೆಯನ್ನು ಕೊಡುವುದಕ್ಕೆ. ಸಾಲ್ವೇಷನ್, ರಕ್ಷಣೆ. நீங்க எவ்வளவுதான் ஜெபம் பண்ணுங்க, ನೀನು ಎಷ್ಟೇ ಪ್ರಾರ್ಥಿಸು, ஆவியானவர் உங்களுக்கு முதலாவது செய்யற வேலை ரட்சிப்புக்காக தான். ಪವಿತ್ರಾತ್ಮನು ಮೊದಲನೆಯದಾಗಿ ಮಾಡುವಂತ ಕೆಲಸವು ರಕ್ಷಣೆಗೋಸ್ಕರ. நீ வேலைக்காக ஜெபம் பண்ணலாம், ನೀನು ಕೆಲಸಕ್ಕೋಸ್ಕರ ಪ್ರಾರ್ಥಿಸಿದರೆ, திருமணத்துக்காக ஜெபம் பண்ணலாம், ವಿವಾಹಕ್ಕೋಸ್ಕರ ಪ್ರಾರ್ಥಿಸಿದರೆ, ಪ್ರಮೋಷನ್ಕಾக ஜெபம் பண்ணலாம், ಪ್ರಮೋಷನ್ಕಾக ಜೆಬಂ ಉನ್ನತಿಗೋಸ್ಕರ ಪ್ರಾರ್ಥಿಸಿದರೆ, நீங்க எதுக்கு வேணாலும் ஜெபம் பண்ணலாம். ನೀನು ಯಾವುದಕ್ಕಾದರೂ ಪ್ರಾರ್ಥಿಸಬಹುದು. ஆவியானவர் முதலாவது உனக்குள்ள கிரியை செய்வது உன்னுடைய ரட்சிப்புக்காக. ಆದರೆ ಪವಿತ್ರಾತ್ಮನು ಮೊದಲನೆಯದಾಗಿ ನಿನ್ನಲ್ಲಿ ಕ್ರಿಯೆ ನಡೆಸುವುದು ನಿನ್ನ ಒಂದು ರಕ್ಷಣೆಗೋಸ್ಕರ. Because ಯಾಕೆಂದರೆ the word is full of salvation. ಈ ವಾಕ್ಯವೆಂಬುದು ಪೂರ್ತಿಯಾಗಿ ರಕ್ಷಣೆಯಲ್ಲಿ ತುಂಬಿದೆ. Jesus came, ಯೇಸು ಕ್ರಿಸ್ತನು ಬಂದದ್ದು so that you and I can be saved. ನೀನು ನಾನು ರಕ್ಷಿಸಲ್ಪಡುವುದಕ್ಕೋಸ್ಕರ. So the purpose of Jesus for coming
coming to earth is to be saved. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶವು ನೀನು ನಾನು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. Amen. ಆಮೆನ್. We are saved. ನಾವು ರಕ್ಷಣೆ ಹೊಂದಿದ್ದೇವೆ. We are getting saved. ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಿದ್ದೇವೆ. And we will be saved. ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. ரட்சிக்கப்பட்டிருக்கிறோம். ರಕ್ಷಣೆಯನ್ನು ಹೊಂದಿದ್ದೇವೆ. ரட்சிக்கப்பட்டு கொண்டிருக்கிறோம். ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. முழுமையாய் ரட்சிக்கப்படுவோம். ಒಂದು ದಿನ ಪೂರ್ತಿಯಾಗಿ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. Amen. ಆಮೆನ್. God's word ದೇವರ ವಾಕ್ಯವು for people ಜನರಿಗೆ is to be saved. ಅದು ಜನರನ್ನು ರಕ್ಷಿಸುವುದಕ್ಕೋಸ್ಕರ. The salvation of the person is more important to God than finding his will for a specific situation. தேவனிடத்திலிருந்து ரட்சிப்பை பெற்றுக்கொள்வதுதான் தேவனுக்கு முக்கியம் தவிர்த்து குறிப்பிட்ட சித்தத்தை நீங்கள் அறிந்து கொள்வதற்கு காட்டிலும் ನೀವು ಒಂದು ಗುರುತಿಸಲ್ಪಟ್ಟಂತಹ ಚಿತ್ತವನ್ನು ಅರಿತುಕೊಳ್ಳುವುದಕ್ಕಿಂತ ಮಿಗಿಲಾಗಿ ದೇವರ ರಕ್ಷಣೆಯನ್ನು ಹೊಂದಿಕೊಳ್ಳುವುದೇ ದೇವರ ಚಿತ್ತವಾಗಿದೆ. ನಾವು ಅನೇಕ ಸಮಯಗಳಲ್ಲಿ ಅನೇಕರು ஜெபிக்கிறோம், ಪ್ರಾರ್ಥಿಸುತ್ತೇವೆ. ஆண்டவரே உம்முடைய சித்தம் என்ன? ಕರ್ತನೇ ನಿಮ್ಮ ಚಿತ್ತವೇನು? வேலை மேல உன் சித்தம் என்ன? ಕೆಲಸದ ಮೇಲೆ ನಿಮ್ಮ ಚಿತ್ತವೇನು? என் வாழ்க்கையில உம்முடைய சித்தம் என்ன? ನನ್ನ ಜೀವನದಲ್ಲಿ ನಿಮ್ಮ ಚಿತ್ತವೇನು? என் குடும்பத்துல உன் சித்தம் என்ன? ನನ್ನ ಕುಟುಂಬದಲ್ಲಿ ನಿಮ್ಮ ಚಿತ್ತವೇನು? ஊழியத்துல உன் சித்தம் என்ன? ಸೇವೆಯಲ್ಲಿ ನಿಮ್ಮ ಚಿತ್ತವೇನು? அதை காட்டிலும் ಅದಕ್ಕಿಂತ ಮಿಗಿಲಾಗಿ நீ ரட்சிக்கப்பட்டுக்கிறியா என்பதுதான் தேவனுடைய ಕವಲ. ನೀನು ರಕ್ಷಣೆಯನ್ನು ಹೊಂದಿದ್ದೀಯಾ ಎಂಬುದೇ ದೇವರ ಒಂದು ತವಕವಾಗಿದೆ. ಆಮೆನ್. ஆவியானவர் உனக்குள்ள கிரியை செய்வது, ಪವಿತ್ರಾತ್ಮನು ನಿನ್ನಲ್ಲಿ ಕ್ರಿಯೆ ನಡೆಸುವುದು, தேவனுடைய சித்தத்தை அறிந்து கொள்வதற்கு காட்டிலும் ದೇವರ ಚಿತ್ತವನ್ನು ಅರಿತುಕೊಳ್ಳುವುದಕ್ಕಿಂತ ಮಿಗಿಲಾಗಿ நீயும் தேவனும் ஒன்றாக இருக்கிறீங்களான்னு தான் அவருடைய கவலை. ನೀನು ದೇವರು ಒಂದಾಗಿದ್ದೀರಾ ಎಂಬುದೇ ಆತನ ಕಾಲವಾಗಿದೆ. ಸೊ தேவன் இங்க இருக்கிறாருன்னா, ದೇವರು ಇಲ್ಲಿದ್ದಾರೆ, நான் ஜெபிக்கிறேன், ನಾನು ಪ್ರಾರ್ಥಿಸುತ್ತೇನೆ. வாங்க, பரிசுத்த ஆவியானவர் நம்ம மத்தியில இருக்கிறாரு. ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. நமக்காக கொடுக்கப்பட்டிருக்கிறது பரிசுத்த ஆவியானவர். ನಮಗೋಸ್ಕರ ಕೊಡಲ್ಪಟ್ಟಿರುವುದು ಪರಿಶುದ್ಧಾತ್ಮನು. நான் சொல்ற பரிசுத்த ஆவியானவர் தேவன். ಪರಿಶುದ್ಧಾತ್ಮನು ದೇವರಾಗಿದ್ದಾನೆ. ಈಗ ನಾನು ದೇವರುடைய சித்தத்தை அறிந்து கொள்ள நான் ஜெபிக்கிறேன். ದೇವರ ಚಿತ್ತವನ್ನು ಅರಿತುಕೊಳ್ಳುವುದಕ್ಕೆ ನಾನು ಪ್ರಾರ್ಥಿಸುತ್ತೇನೆ. ஆண்டவரೇ, ಕರ್ತನೇ, ನಾನು வேலைக்கு போறேன், ನಾನು ಕೆಲಸಕ್ಕೆ ಹೋಗುತ್ತೇನೆ, ಇದು ನಿಮ್ಮ ಚಿತ್ತವಾ? ஆண்டவரೇ, ದೇವರೇ, ನಾನು பொண்ணு பார்க்க போறேன், ನಾನು ಹುಡುಗಿಯನ್ನು ನೋಡಲು ಹೋಗುತ್ತೇನೆ, ಇದು ನಿಮ್ಮ ಚಿತ್ತವಾ? ஆண்டவரೇ, ದೇವರೇ, இந்த வீடு கட்ட போறேன், ಮನೆಯನ್ನು ಕಟ್ಟಲಿಕ್ಕಿದ್ದೇನೆ, ಇದು ನಿಮ್ಮ ಚಿತ್ತವಾ? ஆண்டவரೇ, ದೇವರೇ, ನಾನು ஊருக்கு போறேன், ನಾನು ಊರಿಗೆ ಹೋಗುತ್ತೇನೆ, ಇದು ನಿಮ್ಮ ಚಿತ್ತವಾ? ಇದು ಯಾನ್ ಜೆಬೋ, ಇದು ನನ್ನ ಪ್ರಾರ್ಥನೆ. ಆனா தேவனுடைய இருதயம் என்ன தெரியுமா? ಆದರೆ ದೇವರ ಹೃದಯವೇನು ಗೊತ್ತಾ? ಮೊದಲಾவது ನಾನು ನೀವು ಒಣ್ಣಾವலாம். ಮೊದಲನೇದಾಗಿ ನಾನು ನೀನು ಒಟ್ಟಿಗೆ ಆಗೋಣ. Let us become together first. ನಾವು ಇಬ್ಬರು ಒಟ್ಟಿಗೆ ಜೋಡಣೆ ಆಗೋಣ. அப்ப நான் விருப்பத்தை நான் உனக்கு சொல்றேன். ಆಗ ನನ್ನ ಒಂದು ಇಚ್ಛೆಯನ್ನು ನನ್ನ ಒಂದು ಚಿತ್ತವನ್ನು ನಾನು ನಿನಗೆ ಹೇಳ್ತೇನೆ. முதலாவது நம்ம ரெண்டு பேரும் ஒண்ணாவலாம். ಆದರೆ ಮೊದಲನೇದಾಗಿ ನಾವಿಬ್ಬರು ಜೋಡಣೆ ಆಗೋಣ. இதுதான் ஆவியானவர் எனக்குள்ள செய்யற வேலை. ಇದೇ ಪವಿತ್ರಾತ್ಮನು ನನ್ನಲ್ಲಿ ಮಾಡುವಂತ ಕೆಲಸ. இந்த வார்த்தை, ಈ ವಾಕ್ಯವು உனக்குள்ள கிரியை செய்வது, ನಿನ್ನಲ್ಲಿ ಕ್ರಿಯೆ ನಡೆಸುವುದು. ஆவியானவர், ಪವಿತ್ರಾತ್ಮನು இந்த வார்த்தையின் மூலமாக, ಈ ವಾಕ್ಯದ ಮುಖಾಂತರ எனக்குள்ள ನನ್ನಲ್ಲಿ கிரியை செய்வது, ಕ್ರಿಯೆ ನಡೆಸುವುದು, நான் இவரோட சேருவதற்கு, ನಾನು ದೇವರೊಂದಿಗೆ ಸೇರುವುದಕ್ಕೆ. நிறைய பேர் ஜெபிக்கிறீங்க, ಅನೇಕರು ಪ್ರಾರ್ಥಿಸುತ್ತೀರಾ? ஏன் ஜெபம் கேட்கப்படல? ಯಾಕೆ ಪ್ರಾರ್ಥನೆ ಕೇಳಿಸಲ್ಪಡಲಿಲ್ಲ? நிறைய பேர் ஜெபிக்கிறீங்க, ಅನೇಕರು ಪ್ರಾರ್ಥಿಸುತ್ತೀರಾ? ஏன் ஆண்டவருடைய சித்தத்தை வெளிப்படுத்தல? ಯಾಕೆ ದೇವರ ಚಿತ್ತವನ್ನು ಹೊರಪಡಿಸಲಿಲ್ಲ? ஆவியானவர் ಅದಕ್ಕೆ ಮೊದಲಾவது ಅದೆಲ್ಲ அவர் கிரியை செய்யுது. ಪವಿತ್ರಾತ್ಮನು ಅದಕ್ಕೆಲ್ಲ ಕ್ರಿಯೆ ನಡೆಸುವುದಿಲ್ಲ. இல்ல, ಮೊದಲನೇದಾಗಿ ಆತನ ಕ್ರಿಯೆ ನಡೆಸುವುದು அவருடைய வேலை. ಆತನ ಕೆಲಸವು நானும் அவரும் ஒன்னாகுவதற்கு, ನಾನು ದೇವರು ಜೋಡಣೆ ಆಗುವುದಕ್ಕೆ. ಯೇಸು ಕ್ರಿಸ್ತು ಬಂದದ್ದು, ಯೇಸು ಕ್ರಿಸ್ತನು ಬಂದದ್ದು, அவருடைய ரத்தத்தை சிந்தி, ಆತನ ರಕ್ತವನ್ನು ಸುರಿಸಿದ್ದು, நான் ರಕ್ಷಿಸಲ್ಪಡುವುದಕ್ಕೆ, ನಾನು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ. ರಕ್ಷಿಪುನ என்ன? ರಕ್ಷಣೆ ಎಂದರೆ ಏನು? ಸ್ಟ್ಯಾಂಡಿಂಗ್ straight with God, ದೇವರೊಂದಿಗೆ ನೇರವಾಗಿ ಮುಖಾಮುಖಿಯಾಗಿ ನಿಂತುಕೊಳ್ಳುವುದು. ನಾನು ಹಿಂಗೆ இருக்கிறேன், ನಾನು ಇಲ್ಲಿದ್ದೇನೆ, ದೇವರು ಅங்கே இருக்கிறார், ದೇವರು ಅಲ್ಲಿದ್ದಾರೆ. என்ன கொஞ்சம் கொஞ்சமா சரிப்படுத்தி, ನನ್ನನ್ನು ಸ್ವಲ್ಪ ಸ್ವಲ್ಪವಾಗಿ ಸರಿಪಡಿಸಿ, என்னை தேவனுக்கு நேராய் நிற்க வைப்பதுதான் ரட்சிப்பு. ದೇವರಿಗೆ ನೇರವಾಗಿ ಮುಖಾಮುಖಿಯಾಗಿ ನಿಲ್ಲಿಸುವುದೇ ರಕ್ಷಣೆ. ಇದಕ್ಕೆ ஆவியானவர் எனக்கு உதவி செய்கிறார். ಇದಕ್ಕೆ ಪವಿತ್ರಾತ್ಮನು ನನಗೆ ಸಹಾಯ ಮಾಡುತ್ತಿದ್ದಾನೆ. ಆಮೆನ್, ಆಮೆನ್. நீங்க ஆண்டவருக்கு நீங்க சரியாகாம, ದೇವರ ಬಳಿಯಲ್ಲಿ ನೀವು ಸರಿ ಹೊಂದದೆ
சித்தத்தை மாத்திரம் கேட்டீங்கன்னா ಚಿತ್ತವನ್ನು ಮಾತ್ರ ಕೇಳಿದರೆ அப்பா அதை செய்ய மாட்டாரு. ತಂದೆಯವರು ಅದನ್ನು ಮಾಡಲು ಸಾಧ್ಯವಿಲ್ಲ. முதலாவது ரெண்டு பேரும் பேசலாம். ಮೊದಲನೇದಾಗಿ ನಾವಿಬ್ಬರು ಮಾತನಾಡೋಣ. முதலாவது நம்ம ரெண்டு பேரும் ஒண்ணாகலாம். ಮೊದಲನೇದಾಗಿ ನಾವಿಬ್ಬರು ಜೋಡಣೆ ಆಗೋಣ. நீ எனக்கு வேணும், ನೀನು ನನಗೆ ಬೇಕು. நம்ம ரெண்டு பேரும் ஒண்ணாகலாம். ನಾವಿಬ್ಬರು ಒಟ್ಟಿಗೆ ಜೋಡಣೆ ಆಗೋಣ. பிறகு ನಂತರ நான் என் ஆசையை உனக்கு சொல்றேன். ನನ್ನ ಆಸೆಯನ್ನು ನಾನು ನಿನಗೆ ಹೇಳುತ್ತೇನೆ. நீ என்ன செய்யணும்னு நான் சொல்றேன். ನೀನು ಏನು ಮಾಡಬೇಕೆಂಬುದನ್ನು ನಾನು ನಿನಗೆ ಹೇಳುತ್ತೇನೆ. ஆமென். ಆಮೆನ್. நிறைய பேரு ಅನೇಕರು என்ன செய்யணும்னு கேக்குறோம், ಏನು ಮಾಡಬೇಕೆಂಬುದಾಗಿ ಕೇಳುತ್ತೇವೆ. ஆனா நான் அவரோட இருக்கிறேனான்னு நம்ம கேட்பது கிடையாது. ಆದರೆ ನಾನು ಆತನೊಂದಿಗೆ ಇದ್ದೇನಾ ಎಂಬುದನ್ನು ನಾವು ಯಾರು ಕೇಳುವುದಿಲ್ಲ. புரிஞ்சுச்சா? ಅರ್ಥವಾಯ್ತಾ? ಥ್ಯಾಂಕ್ಸ್. புரிஞ்சுச்சா? ಅರ್ಥವಾಯ್ತಾ? ಗೆಟಿಂಗ್ ಅಲೈನ್ಡ್ ವಿತ್ ದ ವರ್ಡ್, ವಾಕ್ಯದೊಂದಿಗೆ ನಾವು ಜೀವಂತವಾಗಿ ಇರುವುದು ಇಲ್ಲ, ಗೆಟಿಂಗ್ ಅಲೈನ್ಡ್ ಸರಿಯಾಗಿ ಒಂದು ವಾಕ್ಯದೊಂದಿಗೆ ನಾವು ಸರಿಯಾಗಿ ಜೋಡಣೆ ಆಗುವುದು, தேவனோட இணைவது, ದೇವರೊಂದಿಗೆ ನಾವು ಜೋಡಣೆ ಆಗುವುದು. ಆಮೆನ್. ಆಮೆನ್. வார்த்தையும் தேவனும் வெவ்வேறு கிடையாது. ವಾಕ್ಯವು ದೇವರು ಬೇರೆ ಬೇರೆ ಅಲ್ಲ. இந்த வார்த்தை என்ன சொல்லுகிறதோ, ಈ ವಾಕ್ಯವು ಏನು ಹೇಳುತ್ತದೋ, என் வாழ்க்கை சரியா இருந்தா ನನ್ನ ಜೀವನವು ಸರಿಯಾಗಿದ್ದರೆ நானும் தேவனும் சரியா இருப்போம். ನಾನು ದೇವರು ಸರಿಯಾಗಿರುತ್ತೇವೆ. இந்த வார்த்தையும் நானும் சரியா இல்லனா, ಈ ವಾಕ್ಯವು ನಾನು ಸರಿಯಾಗಿಲ್ಲದಿದ್ದರೆ நானும் தேவனும் சரியா இல்ல, ನಾನು ದೇವರು ಸರಿಯಾಗಿಲ್ಲ. ஏனா ಯಾಕಂದ್ರೆ இந்த வார்த்தை தான் அவர், ಈ ವಾಕ್ಯವೇ ಆತನು, அவர்தான் இந்த வார்த்தை, ಆತನೇ ಈ ವಾಕ್ಯವು. ಆಮೆನ್. ಆಮೆನ್. இதுல ஒரு ரகசியத்தை நான் உங்களுக்கு சொல்லி கொடுக்கிறேன். ಇದರಲ್ಲಿ ಒಂದು ರಹಸ್ಯವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ನಾನು அவருடைய சாயலில படைக்கப்பட்டிருக்கிறோம். ಆತನ ಒಂದು ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ನೀನು உன் வார்த்தையும் ನಿನ್ನ ವಾಕ್ಯವು வெவ்வேறு கிடையாது, ಬೇರೆ ಬೇರೆ ಇಲ್ಲ. புரியுதா? ಅರ್ಥವಾಯ್ತಾ? ನೀನು உன் வார்த்தையும் ನಿನ್ನ ವಾಕ್ಯವು வெவ்வேறு அல்ல, ಬೇರೆ ಬೇರೆ ಅಲ್ಲ. நான் ஒரு வார்த்தையை சொன்னா, ನಾನು ಒಂದು ವಾಕ್ಯವನ್ನು ಹೇಳಿದರೆ அது ನಾನು. என் சத்தத்தை கேட்டீங்கன்னா, ನನ್ನ ಶಬ್ದವನ್ನು ಕೇಳಿದರೆ அந்த சத்தத்துக்கு என்ன பேர் கொடுப்பீங்க? ಆ ಶಬ್ದಕ್ಕೆ ಏನು ಹೆಸರು ಕೊಡುತ್ತೀರಾ? ராஜேஷ் பேசுறாரு. ರಾಜೇಶ್ ಅವರು ಮಾತನಾಡಿದರು. அந்த சத்தமும் நானும் வெவ்வேறு கிடையாது. ಆ ಶಬ್ದವು ನಾನು ಬೇರೆ ಬೇರೆ ಅಲ್ಲ. அதற்கு தான் ஆண்டவர் சொல்றாரு, ಅದಕ್ಕೆ ದೇವರು ಹೇಳಿದ್ದಾನೆ, உன் நாவுல ನಿನ್ನ ನಾಲಿಗೆಯಲ್ಲಿ மரணமும் ஜீவனும் வைத்திருக்கிறேன். ಮರಣವನ್ನು ಜೀವವನ್ನು ಇಟ್ಟಿದ್ದೇನೆ. எப்படி தேவனும் வார்த்தையும் வெவ்வேறு இல்லையோ, ಯಾವ ರೀತಿಯಾಗಿ ದೇವರ ವಾಕ್ಯವು ಬೇರೆ ಬೇರೆ ಇಲ್ಲವೋ, அதே போல நீயும் உன் வார்த்தையும் வேற வேற கிடையாது. ಅದೇ ರೀತಿಯಾಗಿ ನೀನು ನಿನ್ನ ವಾಕ್ಯವು ಬೇರೆ ಬೇರೆ ಅಲ್ಲ. You and your word is same. ನೀನು ನಿನ್ನ ವಾಕ್ಯವು ಒಂದೇ. ಆಮೆನ್. ಆಮೆನ್. அப்ப நீங்க பேசும்பொழுது, ಆಗ ನೀವು ಮಾತನಾಡುವಾಗ உங்க வார்த்தையில ಆ ವಾಕ್ಯದಲ್ಲಿ வல்லமை உண்டு, ಶಕ್ತಿ ಉಂಟು, ஜீவன் உண்டு, ಜೀವ ಉಂಟು. ஏன்னா நீங்க கொடுக்கிற வார்த்தையில ஜீவன் இருக்குது. ಯಾಕೆಂದರೆ ನೀವು ಕೊಡುವಂತ ವಾಕ್ಯದಲ್ಲಿ ಜೀವವಿದೆ. நீங்க உங்க வார்த்தையில மரணமும் உண்டு, ನಿಮ್ಮ ವಾಕ್ಯದಲ್ಲಿ ಮರಣವೂ ಉಂಟು. ஏன்னா அது உங்களுடையது. ಯಾಕೆಂದರೆ ನಿಮ್ಮದು. ஜோக்ல பேசிட்டேன், ನಾನು ಹಾಸ್ಯದಲ್ಲಿ ಮಾತನಾಡಿದೆನು. இங்க எது ஜோக்கு எது சீரியஸ் தெரியாது, எல்லாமே ஆண்டவருடைய வார்த்தை தான். ಇಲ್ಲಿ ಯಾವುದು ಹಾಸ್ಯವು ಯಾವುದು ಗಂಭೀರವೆಂಬುದು ಇಲ್ಲ, ಎಲ್ಲವೂ ದೇವರ ವಾಕ್ಯವೇ. உன் வாயிலிருந்து வர்ற எல்லா வார்த்தையும் அதுக்கு வல்லமை உண்டு. அதுக்கு அந்த வார்த்தைக்கு நீ ஜோக்ல பேசுறியா, சீரியஸா பேசுறியா, தமாஷில பேசுறியா, அழுந்துன்னு பேசுறியா, சிரிச்சுன்னு பேசுறியா, பேசிட்ட அது நீ தான், அது உன் வார்த்தை தான். ನೀನು ಮಾತನಾಡಿದಂತ ವಾಕ್ಯವು ನೀನು ಹಾಸ್ಯದಲ್ಲಿ ಮಾತನಾಡಿದೆಯೋ, ಗಂಭೀರದಲ್ಲಿ ಮಾತನಾಡಿದೆಯೋ, ನೀನು ಹತ್ತು ಮಾತನಾಡಿದೆ, ದುಃಖದಲ್ಲಿ ಮಾತನಾಡಿದೆಯೋ, ಸಂತೋಷದಲ್ಲಿ ಮಾತನಾಡಿದೆಯೋ, ಆದರೆ ಮಾತನಾಡಿದ್ದೆ ನೀನು ಮಾತನಾಡಿದಂತ ಮಾತು ನಿನ್ನದೇ. குடிச்சிட்டு பேசினாலும் அது நீ தான், ಕುಡಿದು ಮಾತನಾಡಿದರೂ ಅದು ನೀನೇ. ಆಮೆನ್. ಆಮೆನ್. நேத்து குடிச்சிட்டு பேசிட்ட, ನಿನ್ನೆ ಕುಡಿದು ಮಾತನಾಡಿ அதுவும் நீ தான், ಅದು ನೀನೇ. ஆமென். ಆಮೆನ್. அதுக்கு வேற மனுஷனுடைய டைட்டில் போட முடியாது, அது நீ தான். ಅದಕ್ಕೆ ಬೇರೆ ಒಂದು ಶಿರೋನಾಮವನ್ನು ಕೊಡಲು ಸಾಧ್ಯವಿಲ್ಲ, ಅದು ನೀನೇ. ಫೋನಲ್ಲಿ பேசினாலும் அது நீ தான். ಆ ಒಂದು ಬೋಧೆಯಲ್ಲಿ ಮತ್ತಿನಲ್ಲಿ ಮಾತನಾಡಿದರೂ ಅದು ನೀನೇ. ಫೋನಲ್ಲಿ ಮಾತನಾಡಿದರೂ ಅದು ನೀನೇ. ಅದಕ್ಕೆ ಬೇರೆ ಟೈಟಲ್ கிடையாது, ಅದಕ್ಕೆ ಬೇರೆ ಒಂದು ಶಿರೋನಾಮವಿಲ್ಲ, ಇಟ್ಸ್ ಯು, ಅದು ನೀನೇ. அப்ப பேசும்பொழுது, ಹಾಗಾದ್ರೆ ಮಾತನಾಡುವಾಗ you should be very careful. ನಾವು ಬಹಳ ಜಾಗರೂಕತೆಯಾಗಿ ಮಾತನಾಡಬೇಕು. ಆಮೆನ್. ಆಮೆನ್. நான் எங்க பேசினாலும், ನಾನು ಎಲ್ಲಿ ಮಾತನಾಡಿದರೂ அதை எடுத்துட்டு வந்து இவர்ட்ட கொடுத்துட்டு, ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೊಟ್ಟು, ಇದು ರಾಜೇಶ್, ಇದು ರಾಜೇಶ್.
ஆமென். ಆಮೆನ್. நீங்க பேசுனீங்கன்னா ನೀವು ಮಾತನಾಡಿದರು அந்த வார்த்தை ಆ ವಾಕ್ಯವು அவங்கதான். ಅವರೇ. ஸ்டான்லி ஸ்போக் சம்திங். ಸ್ಟ್ಯಾನ್ಲಿ ಏನೋ ಮಾತನಾಡಿದರೆ இட் இஸ் ஸ்டான்லி. ಅದು ಸ್ಟ್ಯಾನ್ಲಿನೇ. அந்த வார்த்தை எங்க போனாலும் இட் இஸ் ஸ்டான்லி. ಅದು ಆ ವಾಕ್ಯವು ಎಲ್ಲಿ ಹೋದರೂ ಅದು ಸ್ಟ್ಯಾನ್ಲಿಯೇ. பிரதர் ஜான் பேசினா ಸಹೋದರ ಜಾನ್ அது ಮಾತನಾಡಿದರು. எங்க போனாலும் அது பிரதர் ஜான். ಅದು ಎಲ್ಲಿ ಹೋದರೂ ಜಾನ್ ಮಾತನಾಡಿದ್ದೆ. ಕ್ಯಾಲೆಬ್ பேசினா ಕಾಲೇಬನು அது ಮಾತನಾಡಿದರೆ எங்க போனாலும் இட்ஸ் ಕ್ಯಾಲೆಬ್. ಅದು ಎಲ್ಲಿ ಹೋದರೂ ಅದು ಕಾಲೇಬನು ಮಾತನಾಡಿದ್ದೆ. ಕ್ಯಾಲೆಬ್ அந்த வார்த்தையும் பிரிக்க முடியாது. ಕಾಲೇಬನನ್ನು ವಾಕ್ಯವನ್ನು ವಿಂಗಡಿಸಲು ಸಾಧ್ಯವಿಲ್ಲ. ஸ்டான்லிய வார்த்தையும் பிரிக்க முடியாது. ಸ್ಟ್ಯಾನ್ಲಿಯನ್ನು ವಾಕ್ಯವನ್ನು ವಿಂಗಡಿಸಲು ಸಾಧ್ಯವಿಲ್ಲ. ஜானிய வார்த்தையும் பிரிக்க முடியாது. ಜಾನನ್ನು ವಾಕ್ಯವನ್ನು ವಿಂಗಡಿಸಲು ಸಾಧ್ಯವಿಲ್ಲ. அது நீங்க தான். ಅದು ನೀವೇ. ஏன்னா நிறைய தடவை நமக்கு அந்த அறிவு இல்லாததுனால ಯಾಕಂದ್ರೆ ಅನೇಕ ಸಮಯಗಳಲ್ಲಿ ನಮಗೆ ಆ ಜ್ಞಾನವಿಲ್ಲದೆ ಇರುವುದರಿಂದ இஷ்டம் வந்தத போல பேசிடுறோம். ನಾವು ಬಾಯಿಗೆ ಬಂದದ್ದನ್ನು ಮಾತನಾಡುತ್ತೇವೆ. That has got power. ಅದು ಅದೇ ಶಕ್ತಿ. That has got power. ಅದು ಅದಕ್ಕೆ ಶಕ್ತಿ ಉಂಟು. ஒரு பேயை ஓட்டணும் நாங்க. ಒಂದು ದೆವ್ವವನ್ನು ಓಡಿಸಿದೆವು. அதுக்கு 100க்கு மேல பேய் இருந்துச்சு. ಅದರ ಬಳಿಯಲ್ಲಿ 100ಗಿಂತ ಮಿಗಿಲಾಗಿ ದೆವ್ವಗಳಿತ್ತು. அந்த பேய் சொன்னது என்ன தெரியுமா? ಆ ಒಂದು ದೆವ್ವವು ಹೇಳಿದ ಮಾತೇನೆಂದರೆ இது ವೇಸ್ಟ್ ಬಾಡಿ. ಇದು ಒಂದು ಯಾವುದಕ್ಕೂ ಬಾರದಂತ ಒಂದು ಶರೀರ. ವೇಸ್ಟ್ ಬಾಡಿ. ಇದು ಯಾವುದಕ್ಕೂ ಬಾರದೆ ಇರುವಂತ ಶರೀರ. ಇದನ್ನ நாங்க தங்கி நிற்கிறோம். ಇಲ್ಲಿ ನಾವು ಇದ್ದೇವೆ. என்ன விட்டுரு. ನನ್ನನ್ನು ಬಿಟ್ಟು ಬಿಡು. ஆமென். ಆಮೆನ್. எத்தனை தடவை ಎಷ್ಟು ಸಾರಿ உங்க வாயால ನಿಮ್ಮ ಬಾಯಿಂದ உங்க பிள்ளைங்களை ನಿಮ್ಮ ಮಕ್ಕಳನ್ನು வேஸ்ட்னு சொல்லி இருக்கீங்க. ನೀವು ವ್ಯರ್ಥ ಎಂಬುದಾಗಿ ಹೇಳಿದ್ದೀರಿ. சொல்லாதீங்க. ಹೇಳಬೇಡಿ. அது எனக்கு ஒரு பெரிய வெளிப்பாடா இருந்துச்சு. எனக்கு ಅದು ನನಗೆ ಒಂದು ದೊಡ್ಡ ಪ್ರಕಟಣೆಯಾಗಿ ಬಂತು. நீ எது வேஸ்ட்ன்றியோ ನೀನು ಯಾವುದನ್ನು ವ್ಯರ್ಥ ಎಂಬುದಾಗಿ ಹೇಳುತ್ತೀಯೋ அந்த ஆவி வந்து அமர்ந்துக்கும். ಅದು ಆ ಒಂದು ಆತ್ಮವು ಬಂದ ಅಲ್ಲಿ ಕುಳಿತುಕೊಳ್ಳುತ್ತದೆ. Spirits are searching for waste bodies. ಆ ಒಂದು ಆತ್ಮಗಳು ಯಾವುದಕ್ಕೂ ಬಾರದೆ ಇರುವಂತಹ ವ್ಯರ್ಥ ದೇಹಗಳನ್ನು ಹುಡುಕುತ್ತಿದೆ. Never say I am waste. ಅದು ಯಾವತ್ತು ನೀವು ಹೇಳಬೇಡಿ ನಾನು ವ್ಯರ್ಥ ಎಂಬುದಾಗಿ. ஐயோ நான் எதுக்கும் உதவுறதில்லம்மா. ಅಯ್ಯೋ ನಾನು ಯಾವುದಕ್ಕೂ ಬಾರದವನು. நான் உங்களுக்கெல்லாம் வேஸ்ட்மா. ನಾನು ನಿಮಗೆ ಬಾರದವನು. ஐயோ நான் உங்களுக்கு வீணுமா. ನಾನು ನಿಮಗೆ ಯಾವುದಕ್ಕೂ ಬಾರದವನು. தயவுசெய்து இந்த டைலாக் எல்லாம் விட்டுருங்க. ದಯವಿಟ್ಟು ಈ ಒಂದು ಡೈಲಾಗ್ ಎಲ್ಲ ಬಿಟ್ಟು ಬಿಡಿ. இல்லைன்னா பிசாசு வந்து உங்க கூட தங்கிடும். ಇಲ್ಲವಾದರೆ ಸೈತಾನನು ಬಂದು ನಿಮ್ಮಲ್ಲಿ ಇದ್ದು ಬಿಡುತ್ತಾನೆ. Don't use useless words. ಯಾವುದಕ್ಕೂ ಬಾರದೆ ಇರುವಂತಹ ವ್ಯರ್ಥವಾದ ಮಾತುಗಳನ್ನು ಮಾತನಾಡಬೇಡಿ. சொல்லுங்க I am a child of God. ಹೇಳಿರಿ ನಾನು ದೇವರ ಮಗು ಎಂಬುದಾಗಿ. I am filled with the Holy Spirit. ನಾನು ಪವಿತ್ರಾತ್ಮನಲ್ಲಿ ತುಂಬಿದ್ದೇನೆ. I am a blessing to many people. ನಾನು ಅನೇಕರಿಗೆ ಆಶೀರ್ವಾದಕರವಾಗಿದ್ದೇನೆ. And I am filled with the Holy Spirit. ನಾನು ಪವಿತ್ರಾತ್ಮನಲ್ಲಿ ತುಂಬಿದ್ದೇನೆ. என்னைக்கும் சொல்லாதீங்க. ಎಂದು ಹೇಳಬೇಡಿ. நான் எதுக்கும் யூஸ் இல்ல. ನಾನು ಯಾವುದಕ್ಕೂ ಬಾರದವನು. வர மாட்டேன். ನಾನು ಎಲ್ಲೂ ಬರುವುದಿಲ್ಲ. இதுக்கு சாட்சி என்கிட்ட ரெக்கார்டிங் இது. ಇದಕ್ಕೆ ಸಾಕ್ಷಿ ನನ್ನ ಬಳಿಯಲ್ಲಿ ರೆಕಾರ್ಡಿಂಗ್ ಇದೆ. சாட்சியே சொல்லுது ನಾನು இது வேஸ்ட் பாடி அதெல்லாம் நாங்கெல்லாம் தங்கி நிக்கிறோம். ಸೈತಾನನು ಹೇಳುತ್ತಿದ್ದಾನೆ ನಾನು ಒಂದು ವ್ಯರ್ಥವಾದಂತ ದೇಹ ಅದರಿಂದ ನಾವೆಲ್ಲರೂ ಇಲ್ಲಿದ್ದೇವೆ. If you are not used by God, ನೀನು ದೇವರಿಂದ ಉಪಯೋಗಿಸಲ್ಪಡಲಿಲ್ಲವಾದರೆ, if you are not filled with the Holy Spirit, ನೀನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಲ್ಲವಾದರೆ அடுத்தது வாய்ப்பு எனக்கு தெரியல. ಅದಕ್ಕೆ ಮಿಗಿಲಾದಂತ ಒಂದು ಅವಕಾಶ ಏನು ನನಗೆ ಗೊತ್ತಿಲ್ಲ. Amen. Amen. Get aligned with the word. ದೇವರ ವಾಕ್ಯದೊಂದಿಗೆ ನೀವು ಸೇರಿಕೊಳ್ಳಿರಿ. ಅನೇಕ ಕಾರ್ಯಗಳು ನಮ್ಮ ವೇದದಲ್ಲಿ நம்ம கற்றுக்கொள்கிறோம். ಅನೇಕ ಕಾರ್ಯಗಳನ್ನು ವೇದದಿಂದ ನಾವು ಕಲಿತುಕೊಳ್ಳುತ್ತೇವೆ. ரட்சிப்பு. ರಕ್ಷಣೆ. ரட்சிப்பு என்றால் ರಕ್ಷಣೆ ಎಂದರೆ எல்லா அடிமைத்தனத்திலிருந்தும் ஒன்னொன்னா விட்டு விட்டு வெளியே வந்து நானும் தேவனும் ஒன்னாக ஆவது. ಎಲ್ಲಾ ದಾಸತ್ವದಿಂದ ಬಿಟ್ಟು ಬಿಟ್ಟು ಹೊರಗೆ ಬಂದು ನಾನು ದೇವರು ಜೋಡಣೆ ಆಗುವುದು. ಕೆಟ್ಟ ಪழக்கம் இருக்கா? ಕೆಟ್ಟ ಒಂದು ಅಭ್ಯಾಸ. ವಾರ್ತೆ என்ன சொல்லுது? ವಾಕ್ಯವು ಏನು ಹೇಳುತ್ತದೆ? இதை செய்யாத. ಇದನ್ನು ಮಾಡಬೇಡ. அதை விட்டுட்டு வெளியே வா. ಇದನ್ನು ಬಿಟ್ಟು ಹೊರಗೆ ಬಾ. தவறான காரியங்கள். ಬೇಡವಾದ ತಪ್ಪಾದ ಕಾರ್ಯಗಳು ಬಿಟ್ಟು வெளியே வா. ಬಿಟ್ಟು ಹೊರಗೆ ಬಾ. தவறான உறவுகள். ಬೇಡವಾದಂತ ಒಂದು ನಂಟುಗಳು ಬಿಟ್ಟು வெளியே வா. ಬಿಟ್ಟು ಹೊರಗೆ ಬಾ. இந்த வார்த்தையோடு ஒன்னாகு. ಈ ವಾಕ್ಯದೊಂದಿಗೆ ಜೋಡಣೆಯಾಗು. வார்த்தை சொல்லுகிறது. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ எல்லாரையும் நேசி. எல்லாரையும் நேசி அன்பு காட்டு. ಎಲ್ಲರನ್ನು ಪ್ರೀತಿಸು. அதுக்கு ஒத்துப்போ. ಅದಕ್ಕೆ ನೀನು ಜೋಡಣೆಯಾಗಿ ವಾರ್ತೆ சொல்லுகிறது. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆವಿಕುರಿಯಮಾಯಿ ವಲರು. ಆ ಒಂದು ಆತ್ಮಿಕದಲ್ಲಿ ಬೆಳವಣಿಗೆ ಆಗು. ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು ಸೇರಿಕೋ. ವೇದಂ சொல்லுகிறது. ವೇದದಲ್ಲಿ ಹೇಳಲ್ಪಟ್ಟಿದೆ ಅಧಿಕಾರಕ್ಕೆ ಕೀழ்ಪಡಿ. ಅಧಿಕಾರಕ್ಕೆ ನೀನು ವಿಧೇಯನಾಗಿರು. ಒತ್ತುಪೋ. ಅದಕ್ಕೆ ನೀನು ವಿಧೇಯನಾಗಿರು. ವೇದಂ சொல்லுகிறது. ವೇದದಲ್ಲಿ ಹೇಳಲ್ಪಟ್ಟಿದೆ ಪರಿಶುದ್ಧ ಆವಿಲೆ ನಿರಂಬಿರು. ಪರಿಶುದ್ಧಾತ್ಮನಲ್ಲಿ ತುಂಬಿರು. ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು ಜೋಡಣೆಯಾಗು. ವೇದಂ சொல்லுகிறது. ವೇದದಲ್ಲಿ ಹೇಳಲ್ಪಟ್ಟಿದೆ ಏಳೆಗಳಿಗೆ ಮನಸ್ಸು ಇರಂಗು. ಆ ಒಂದು ಬಡವರಿಗೆ ದೀನರಿಗೆ ನೀನು ಮನಸ್ಸೆರಗು. ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು ಸರಿಸಾಟಿ. ವೇದಂ சொல்லுகிறது. ವೇದದಲ್ಲಿ தேவையானவர்களுக்கு உதவி செய். ಬೇಕಾಗಿರುವವರಿಗೆ ನೀನು ಸಹಾಯ ಮಾಡು. ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು
ಸರಿ ಹೋಗು. வேதம் சொல்லுகிறது ವೇದದಲ್ಲಿ பிறரை ಹೇಳಲ್ಪಟ್ಟಿದೆ மன்னி, ಬೇರೆಯವರನ್ನು ಕ್ಷಮಿಸು, ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು ವಿಧೇಯನಾಗು. வேதம் சொல்லுகிறது ವೇದದಲ್ಲಿ ಹೇಳಲ್ಪಟ್ಟಿದೆ ஒருவருக்கொருவர் ஒப்புரவாகுங்கள், ಒಬ್ಬರನ್ನೊಂದಿಗೆ ಇನ್ನೊಬ್ಬರು ಇಜ್ಜೋಡಣೆಯಾಗಿ, ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು வேதம் ಸರಿಸಾಟಿಯಾಗು. வேதம் சொல்லுகிறது ವೇದದಲ್ಲಿ ಹೇಳಲ್ಪಟ್ಟಿದೆ இருக்கிற வாழ்க்கையில திருப்தியாய் வாழு, ಇರುವಂತ ಜೀವನದಲ್ಲಿ ತೃಪ್ತಿ ಉಳ್ಳವನಾಗಿ, ಅದಕ್ಕೆ ಒತ್ತುಪೋ. ಅದಕ್ಕೆ ನೀನು ವಿಧೇಯನಾಗು. வேதம் சொல்லுகிறது ವೇದದಲ್ಲಿ உன்னை ಹೇಳಲ್ಪಟ್ಟಿದೆ பரிசுத்தமாக்கிக்கொள், ನಿನ್ನನ್ನು ಪರಿಶುದ್ಧಪಡಿಸಿಕೋ, அதற்கு ஒத்துப்போ. ಅದಕ್ಕೆ ನೀನು ವಿಧೇಯನಾಗು. வேதம் சொல்லுகிறது ವೇದದಲ್ಲಿ ಹೇಳಲ್ಪಟ್ಟಿದೆ தேவனை ஆராதனை செய்ய, ದೇವರನ್ನು ಆರಾಧಿಸು, அதற்கு ஒத்துப்போ. ಅದಕ್ಕೆ ನೀನು ವಿಧೇಯನಾಗು. வேதம் சொல்லுகிறது ವೇದದಲ್ಲಿ ಹೇಳಲ್ಪಟ್ಟಿದೆ திறப்பின் வாசலில் நின்று ஜெபி, ಆ ಒಂದು ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸು, அதற்கு ஒத்துப்போ. ಅದಕ್ಕೆ ನೀನು ವಿಧೇಯನಾಗು. அநேக காரியங்கள் வேதம் சொல்லுகிறது, ಅನೇಕ ಕಾರ್ಯಗಳು ವೇದದಲ್ಲಿ ಹೇಳಲ್ಪಟ್ಟಿದೆ. அநேக காரியங்கள் தேவனுடைய வார்த்தை நமக்கு சொல்லி கொடுக்கிறது. ಅನೇಕ ಕಾರ್ಯಗಳನ್ನು ದೇವರ ವಾಕ್ಯವು ನಮಗೆ ಹೇಳಿಕೊಡುತ್ತದೆ. இதற்கெல்லாம் நான் ஒத்து போகும்பொழுது, ಇದಕ್ಕೆಲ್ಲ ನಾವು ವಿಧೇಯರಾಗಿ ಹೋಗುವಾಗ I and word become one. ನಾನು ವಾಕ್ಯವು ಒಂದಾಗಿ ಬಿಡುತ್ತೇವೆ. நான் சொல்றேன் பாருங்க, ನಾನು ಹೇಳುತ್ತೇನೆ ನೋಡಿ, அநேக வேலையில ಅನೇಕ ಸಮಯಗಳಲ್ಲಿ, அநேக வேலைன்னு சொல்லும் பொழுது 99% ಅನೇಕ ಸಮಯಗಳು ಎಂಬುದಾಗಿ ಹೇಳುವಾಗ 99% உன்னுடைய கான்சியஸ்னஸ், ನಿನ್ನ ಒಂದು ಕಾನ್ಶಿಯಸ್, உன்னுடைய ಮನಸ್ಸಾಕ್ಷಿ, ನಿನ್ನ ಒಂದು ಮನಸ್ಸಾಕ್ಷಿಯು இந்த வார்த்தையும் ನಿನ್ನ ಒಂದು ವಾಕ್ಯವು ஒத்து போகும். ಆ ಒಂದು ಜೋಡಣೆ ಆಗುತ್ತದೆ. எனக்கு படிக்க வரல, ನನಗೆ ಓದಲು ಸಾಧ್ಯವಿಲ್ಲ, எனக்கு வேதம் தெரியல, ನನಗೆ ವೇದವು ಗೊತ್ತಿಲ್ಲ, வார்த்தை தெரியல, ವಾಕ್ಯವು ಗೊತ್ತಿಲ್ಲ, எல்லாம் நம்ம சொல்ல முடியாது. ಇದೆಲ್ಲ ನಾವು ಹೇಳಲು ಸಾಧ್ಯವಿಲ್ಲ. ஏன்னா உன்னுடைய மனசாட்சியும் ಯಾಕಂದ್ರೆ ನಿನ್ನ ಮನಸ್ಸಾಕ್ಷಿಯು வார்த்தையும் ವಾಕ್ಯವು 99% ஒண்ணா இருக்கும். 99% ಅದು ಜೋಡಣೆ ಆಗಿರುತ್ತದೆ. ஏன்னா உன்னுடைய மனசாட்சி தேவன் கொடுத்தது. ಯಾಕಂದ್ರೆ ನಿನ್ನ ಮನಸ್ಸಾಕ್ಷಿಯನ್ನು ಕೊಟ್ಟವನು ದೇವರು. தெரியாத பொய் பேசிட்ட, ಗೊತ್ತಿಲ್ಲದೆ ನಾನು ಸುಳ್ಳನ್ನು தெரியாத ஏமாத்திட்ட, ಗೊತ್ತಿಲ್ಲದೆ ಮೋಸ ಮಾಡಿದೆನು, தெரியாத அடிச்சிட்ட, ಗೊತ್ತಿಲ್ಲದೆ ಹೊಡೆದೆನು, தெரியாத திருடிட்ட, ಗೊತ್ತಿಲ್ಲದೆ ನಾನು ಕಳ್ಳತನ ಮಾಡಿದೆ. வார்த்தைகிட்ட நடக்காது. ಇದೆಲ್ಲವೂ ವಾಕ್ಯದ ಬಳಿಯಲ್ಲಿ ನಡೆಯುವುದಿಲ್ಲ. Because your conscience is keep telling you you should not do this. ಯಾಕೆಂದ್ರೆ ನಿನ್ನ ಮನಸ್ಸಾಕ್ಷಿ ಹೇಳುತ್ತಿದೆ ನೀನು ಇದನ್ನು ಮಾಡಬಾರದು ಎಂಬುದಾಗಿ. Hallelujah. Amen. Amen. தெரியாம குடிச்சிட்ட, ತಿಳಿಯದೆ ನಾನು ಸರಾಯಿ ಕುಡಿದೆನು, தெரியாம ஒரு குடும்பத்தை பிரிச்சிட்ட, ಗೊತ್ತಿಲ್ಲದೆ ಆ ಒಂದು ಮನೆಯನ್ನು ವಿಂಗಡಿಸಿದೆನು, தெரியாம ஒருத்தனுக்கு துரோகம் செஞ்சிட்ட, ಗೊತ್ತಿಲ್ಲದೆ ಒಬ್ಬರಿಗೆ ಮೋಸ ಮಾಡಿದೆ, ದ್ರೋಹ ಮಾಡಿದೆನು. உன்னுடைய மனசாட்சி சொல்லுதில்ல, ನಿನ್ನ ಮನಸ್ಸಾಕ್ಷಿ ಹೇಳುತ್ತದಲ್ಲವಾ, அதுவும் இந்த வார்த்தையும் ஒண்ணுதான். ಅದು ಈ ವಾಕ್ಯವು ಒಂದೇ. Amen. Amen. Get aligned with your conscience. ನಿನ್ನ ಒಂದು ಮನಸ್ಸಾಕ್ಷಿಯೊಂದಿಗೆ ನೀನು ಸರಿ ಹೊಂದಿಕೋ. Get aligned with the word. ದೇವರ ವಾಕ್ಯದೊಂದಿಗೆ ಸರಿ ಹೊಂದಿಕೋ. Then you are getting aligned with God. ಆದ ನಂತರ ನೀನು ದೇವರೊಂದಿಗೆ ಸರಿ ಹೊಂದಿಕೊಳ್ಳುತ್ತೀಯ. ನಾನು ಆண்டವರ ನಿನ್ನಿಟ, ನಾನು ದೇವರು ನಿಂತರೆ என்னை மேற்கொள்கிறவன் யார்? ನನ್ನನ್ನು ಎದುರಿಸುವವನು ಯಾರು? இன்னைக்கு நீ பயப்படுறது எதுக்கு தெரியுமா? ಇಂದು ನೀನು ಭಯಪಡುವುದು ಯಾವುದಕ್ಕೆ ಗೊತ್ತಾ? நம்ம ரெண்டு பேரும் ஒண்ணா இல்ல, ನಾವಿಬ್ಬರು ಒಟ್ಟಿಗೆ ಇಲ್ಲ. ஆமென். ಆಮೆನ್. இன்னைக்கு நீ பயப்படுறது எதுக்கு தெரியுமா? ಇಂದು ನೀನು ಅಂಜುವುದು ಯಾವುದಕ್ಕೆ ಗೊತ್ತಾ? You are not with God. ನೀನು ದೇವರೊಂದಿಗೆ ಜೋಡಣೆಯಾಗಿಲ್ಲ. Which means ಅದರ ಅರ್ಥವೇನೆಂದರೆ you are not with Jesus. ನೀನು ಯೇಸುವಿನೊಂದಿಗೆ ಇಲ್ಲ ಎಂಬುದೇ. Which means ಅದರ ಅರ್ಥವೇನೆಂದರೆ you are not with the word. ನೀನು ದೇವರ ವಾಕ್ಯದೊಂದಿಗೆ ಇಲ್ಲ ಎಂಬುದೇ. Amen. ಆಮೆನ್. புரியுதா? ಅರ್ಥವಾಯ್ತಾ? இத வெறும் பைபிளா பார்க்காதீங்க. ಇದನ್ನು ಬರೀ ವೇದ ಪುಸ್ತಕವಾಗಿ ನೋಡಬೇಡಿ. ஆண்டவருடைய சித்தத்தை கேட்பதற்கு முன்பதாக, ದೇವರ ಚಿತ್ತವನ್ನು ಕೇಳುವುದಕ್ಕೆ ಮುಂಚೆ, ஆண்டவரே ದೇವರೇ இந்த வார்த்தைக்கு நான் எல்லா விதத்திலும் கீழ்ப்படியணும். ಈ ವಾಕ್ಯಕ್ಕೆ ನಾನು ಎಲ್ಲಾ ರೀತಿಯಲ್ಲಿ ನಾನು ವಿಧೇಯನಾಗಿರಬೇಕು. ಆಮೆನ್. ಆಮೆನ್. ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್. ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು. இத நீங்க படிச்சிட்டீங்க, ಇದನ್ನು ನೀವು ಓದಿಬಿಟ್ಟರೆ, ಅದಕ್ಕೆ நீங்க கீழ்ப்படிஞ்சிட்டீங்க, ಅದಕ್ಕೆ ನೀವು ವಿಧೇಯರಾಗಿ ಬಿಟ್ಟರೆ மொத்தம் பைபிளுக்கும் நீங்க கீழ்ப்படிஞ்ச மாதிரி. ಪೂರ್ತಿ ವೇದ ಪುಸ್ತಕಕ್ಕೂ ನೀವು ವಿಧೇಯರು ಆದ ಹಾಗೆ. ಆಮೆನ್. ಆಮೆನ್. அவருடைய சுவிசேஷத்துல ಆತನ ಸುವಾರ್ತೆಗಳಲ್ಲಿ எல்லாவற்றையும் அவர் நிறைவேற்றி ಎಲ್ಲವನ್ನು ಆತನು ನೆರವೇರಿಸಿದ್ದಾನೆ. You want to live a victorious life? ನೀನು ಒಂದು ಜಯಶೀಲಿಯಾದಂತಹ ಒಂದು ಜೀವನವನ್ನು ಜೀವಿಸಬೇಕಾ? ஆசீர்வாதமான வாழ்க்கை நீங்க வாழணுமா? ಆಶೀರ್ವಾದಕರವಾದಂತಹ ಜೀವನವನ್ನು ಜೀವಿಸಬೇಕಾ? உலகத்துல ஜெயிக்கணுமா? ಈ ಲೋಕದಲ್ಲಿ ನೀವು ಜಯಿಸಬೇಕಾ? உன் வாழ்க்கையை இந்த வார்த்தைக்கு சீர்படுத்திக்கோ. ಈ ನಿನ್ನ ಜೀವನವನ್ನು ಈ ವಾಕ್ಯದೊಂದಿಗೆ ಸರಿಪಡಿಸಿಕೋ. Apply the principles of God in your life.
ದೇವರ ಒಂದು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ. ஏதாவது ஒரு பிரச்சனை வரும்போது, ಯಾವುದಾದರೂ ಒಂದು ಸಮಸ್ಯೆ ಬರುವಾಗ வேதம் என்ன சொல்லுது? ವೇದದಲ್ಲಿ ಏನು ಹೇಳಲ್ಪಟ್ಟಿದೆ? யாருக்கிட்டையும் ஆலோசனை கேட்க போகாதீங்க. ಯಾರ ಬಳಿಯಲ್ಲಿ ಉತ್ತರವನ್ನು ಕೇಳಲು ಹೋಗಬೇಡಿ. அவங்களுடைய ಅನುಭವத்துல ಆಲೋಚನೆ சொல்லுவாங்க. ಯಾಕೆಂದ್ರೆ ಅವರು ಅವರ ಅನುಭವದಲ್ಲಿ ಉತ್ತರವನ್ನು ಹೇಳುವವರಾಗಿದ್ದಾರೆ. But what the word of God says, ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? Amen. ಆಮೆನ್. நான் ஒருத்தரை மன்னிக்கணும், ನಾನು ಒಬ್ಬರನ್ನು ಕ್ಷಮಿಸಬೇಕು. நான் வார்த்தைக்கு போனாக்கா, ವಾಕ್ಯಕ್ಕೆ ಹೋದರೆ வார்த்தை சொல்லுது ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ 770 தடவை மன்னி, 770 ಸಾರಿ ಕ್ಷಮಿಸು ಎಂಬುದಾಗಿ. நான் போய் ஸ்டான்லிட்ட கேக்குறேன், ನಾನು ಹೋಗಿ ಸ್ಟ್ಯಾನ್ಲಿ ಬಳಿಯಲ್ಲಿ ಕೇಳುತ್ತೇನೆ, நான் அவரை மன்னிக்கணும்னு நினைக்கிறேன், ನಾನು ಆತನನ್ನು ಕ್ಷಮಿಸಬೇಕೆಂಬುದಾಗಿ ಕೇಳುತ್ತೇನೆ. என்ன நினைக்கிறேன்? ನೀನೇನು ಅಂದುಕೊಳ್ಳುತ್ತೀಯಾ? நான் சரியான ஆள், அவரு மன்னிக்காத, அவன் என்ன பண்ணா நம்மள மன்னிக்காத. ಅಯ್ಯೋ, ಅವನ ಬಳಿಯಲ್ಲಿ ಅವನನ್ನು ಕ್ಷಮಿಸಬೇಡ, ಅವನು ಎಂತ ಮನುಷ್ಯನು, ಅವನನ್ನು ಕ್ಷಮಿಸಬೇಡ. ஏன்னா இது ஸ்டான்லி, ಯಾಕೆಂದ್ರೆ ಅದು ಸ್ಟ್ಯಾನ್ಲಿ, ಅದು ವಾರ್ತೆ ಅಲ್ಲ, ಇದು ವಾಕ್ಯವಲ್ಲ. ಈಸ್ ಗಿವಿಂಗ್ ಹಿಸ್ ಓನ್ ಒಪಿನಿಯನ್. ಆತನು ತನ್ನದೇ ಆದಂತ ಒಂದು ತೀರ್ಮಾನವನ್ನು ಕೊಡುತ್ತಿದ್ದಾನೆ. ನಾನು ಸರಿಯಾಗ ವೇண்டிಯದು ಸ್ಟ್ಯಾನ್ಲಿ ಕೂಡ ಅಲ್ಲ, ನಾನು ಸರಿಯಾಗಬೇಕಾಗಿರುವುದು ಸ್ಟ್ಯಾನ್ಲಿ ಜೊತೆಯಲ್ಲಿ ಅಲ್ಲ, ನಾನು ಸರಿಯಾಗ ವೇண்டிಯದು என்னுடைய வார்த்தை, ನಾನು ಸರಿಯಾಗಬೇಕಾಗಿರುವುದು ನನ್ನ ವಾಕ್ಯದೊಂದಿಗೆ. அப்ப நீங்க யார ஆலோசனை கேட்கணும்? ಹಾಗಾದ್ರೆ ನೀವು ಯಾರ ಆಲೋಚನೆಯನ್ನು ಪಡೆದುಕೊಳ್ಳಬೇಕು? ವಾಕ್ಯದ ಆಲೋಚನೆಯನ್ನು. ಆಮೆನ್, ಆಮೆನ್. ಎಲ್ಲಾ ಮುಡಿವುಕ್ಕೂ, ಎಲ್ಲಾ ಒಂದು ಅಂತ್ಯಕ್ಕೂ you should go back to the word. ನೀವು ಹಿಂತಿರುಗಿ ವಾಕ್ಯಕ್ಕೆ ಹೋಗಬೇಕು. there is power, ಅದರಲ್ಲಿ ಶಕ್ತಿ ಇದೆ. hallelujah, hallelujah. இத நான் உணர்ந்தவனா சொல்றேன், ಇದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಹೇಳುತ್ತಿದ್ದೇನೆ. நான் அதிகமாக ஜெபிக்கிறவன் அல்ல, ನಾನು ಅಧಿಕವಾಗಿ ಪ್ರಾರ್ಥಿಸುವವನಲ್ಲ, அதிகமாக உபவாசிக்கிறவனும் அல்ல, ಅಧಿಕವಾಗಿ ಉಪವಾಸ ಮಾಡುವವನು ಅಲ್ಲ, ஆனா அதிகமாக, ಆದರೆ ಅಧಿಕವಾಗಿ என்னை தேவனுக்கு விட்டு கொடுக்கிறவன், ನನಗೆ ದೇವರಿಗೋಸ್ಕರ ಬಿಟ್ಟು ಕೊಡುವವನು. ಆಮೆನ್, ಆಮೆನ್. I don't fast too much, ನಾನು ಅಧಿಕವಾಗಿ ಉಪವಾಸವಿರುವುದಿಲ್ಲ. I don't pray too much, ನಾನು ಅಧಿಕವಾಗಿ ಪ್ರಾರ್ಥಿಸುವುದೂ ಇಲ್ಲ. but always I try to get aligned with the word. ಆದರೆ ನಾನು ಯಾವಾಗಲೂ ದೇವರ ವಾಕ್ಯದೊಂದಿಗೆ ಸರಿಸಾಟಿಯಾಗಿ ಹೋಗುವುದಕ್ಕೆ ನಾನು ಇಚ್ಛೆ ಪಡುತ್ತೇನೆ. எவன் ஒருவன் இந்த வார்த்தையோடு இணைந்திருக்கிறானோ அவனுக்கு விரோதமாக எந்த அந்தகார வல்லமைகளும் எழும்ப முடியாது. ಯಾವನೊಬ್ಬನು ಈ ವಾಕ್ಯಕ್ಕೆ ಸರಿಯಾಗಿ ಜೋಡಣೆ ಆಗಿದ್ದಾನೋ ಅವನಿಗೆ ವಿರೋಧವಾಗಿ ಯಾವ ಅಂಧಕಾರದ ಶಕ್ತಿಗಳು ಎದುರುಗೊಳ್ಳುವುದಿಲ್ಲ. பிசாசு உனக்கு நடுங்கும், ಸೈತಾನನು ನಿಮ್ಮನ್ನು ನೋಡಿ ನಡುಕ ಪಡುತ್ತಾನೆ, பிசாசு உன்னை பார்த்து கூச்சலிடும், ಸೈತಾನ ನಿಮ್ಮನ್ನು ನೋಡಿ ಕೂಗುವವನಾಗಿದ್ದಾನೆ. every sickness will be afraid to come to you. ನಿಮಗೆ ಯಾವ ಒಂದು ಅನಾರೋಗ್ಯವು ಬರುವುದಕ್ಕೆ ಅಂಜುತ್ತದೆ. ஆமென், ಆಮೆನ್. எல்லாருக்கும் தெரியும், ಎಲ್ಲರಿಗೂ ಗೊತ್ತು எனக்கு இருந்த வியாதி, ನನಗಿದ್ದಂತ ವ್ಯಾಧಿಯು பிரீத் பண்ண முடியாது, ನನಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. சரி ஜனங்க சொல்றாங்களேன்னு ஆபரேஷன் மட்டும் போயிட்டேன். ಸರಿ, ಜನರು ಹೇಳುತ್ತಾರೆ ಎಂಬುದಕ್ಕಾಗಿ ನಾನು ಆಪರೇಷನ್ ವರೆಗೂ ಹೋದೆನು, ஆனா ஆபரேஷன் ஆகல. ಆದರೆ ಆಪರೇಷನ್ ನಡೆಯಲಿಲ್ಲ. நான் நினைச்சேன், ನಾನು ಅಂದುಕೊಂಡೆನು, ஆண்டவரே ದೇವರೇ, இது ஜெபத்திலே நல்லா ஆயிடணும் ஆண்டவரே, ಇದು ಪ್ರಾರ್ಥನೆಯಲ್ಲಿಯೇ ಇದು ವಾಸಿಯಾಗಬೇಕು. இன்னொரு வியாதி எல்லாருக்கும் தெரியும், ಇನ್ನೊಂದು ವ್ಯಾಧಿ ಎಲ್ಲರಿಗೂ ಗೊತ್ತು. வண்டி ஓட்டும் போதே தூங்குவேன். ಆ ಒಂದು ಗಾಡಿಯನ್ನು ಓಡಿಸುವಾಗಲೇ ನಾನು ನಿದ್ರಿಸುತ್ತಿದ್ದೆ. எத்தனோ தடவை தூங்கிட்டு இருக்கிற கார் ஓட்டிட்டு, ಎಷ್ಟೋ ಸಮಯಗಳಲ್ಲಿ ಕಾರನ್ನು ಓಡಿಸುವಾಗಲೇ ನಾನು ನಿದ್ರಿಸುತ್ತಿದ್ದೆ. டூ வீலர் ஓட்டும் போது எத்தனோ தடவை தூங்கிட்டு இருக்கிறேன். ಟೂ ವೀಲರ್ ಅನ್ನು ಓಡಿಸುವಾಗ ಎಷ್ಟೋ ಸಾರಿ ನಿದ್ರಿಸಿ ಬಿಟ್ಟಿದ್ದೇನೆ. பிரதர் என்கிட்ட பேசின்னு இருப்பாரு, ಸಹೋದರ ನನ್ನೊಂದಿಗೆ ಮಾತನಾಡುತ್ತಿರ್ತಾನೆ, அப்படியே தூங்கி இருப்பார். ಹಾಗೆ ನಿದ್ರಿಸುತ್ತಿದ್ದೆ. நான் சொன்னேன், ನಾನು ಹೇಳಿದೆನು, இதெல்லாம் இருந்து வெளியே போன ஆண்டவரே, ಇದೆಲ್ಲವೂ ನನ್ನಿಂದ ಹೊರಗೆ ಹೋಗಬೇಕು ದೇವರೇ. நான் ஒன்னே ஒண்ணுதான் பண்ணேன், ನಾನು ಒಂದೇ ಒಂದು ಮಾಡಿದೆನು, வார்த்தைக்கு கீழ்ப்படிஞ்சு, ವಾಕ್ಯಕ್ಕೆ ವಿಧೇಯನಾದೆನು. வார்த்தைக்கு என்ன சரிப்படுத்திட்டேன், ವಾಕ್ಯದ ಮುಖಾಂತರ ನನ್ನನ್ನು ನಾನು ಸರಿಪಡಿಸಿಕೊಂಡೆನು, ஜெபிச்சேன், ಪ್ರಾರ್ಥಿಸಿದೆನು. இன்னைக்கு எதுவுமே என்கிட்ட இல்ல. ಈಗ ನನ್ನ ಬಳಿಯಲ್ಲಿ ಯಾವುದೂ ಇಲ್ಲ, ஆமென், ಯಾವುದೂ ಇಲ್ಲ. I ಆಮೆನ್. tell you, நீ வார்த்தையோடு இணையும் போது வியாதி கூட உன்கிட்ட வராது. ವಾಕ್ಯದೊಂದಿಗೆ ನೀನು ಜೋಡಣೆ ಆಗುವಾಗ ವ್ಯಾಧಿಯು ಸಹ ನಿನ್ನಲ್ಲಿ ಬರುವುದಿಲ್ಲ. ஆமென். ಆಮೆನ್. ಬ್ಲಡ್ல ಕೊಲೆಸ್ಟ್ರಾಲ್ ಜಾಸ್ತಿ இருக்குதுன்னு சொன்னாங்க, ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದೆ ಎಂಬುದಾಗಿ ಹೇಳಿದರು. ಮಾತ್ರ எடுக்க ಮಾட்டேன், ಅದಕ್ಕೆ ನಾನು ಮಾತ್ರ ತೆಗೆದುಕೊಳ್ಳುವುದಿಲ್ಲ. உங்களை எடுக்காதன்னு சொல்ல நீங்க எடுங்க, ನಿಮ್ಮನ್ನು ತೆಗೆದುಕೊಳ್ಳಬೇಡ ಎಂಬುದಾಗಿ ಹೇಳಿದರು. நான் எடுக்க ಮಾட்டேன். ನಾನು ದೇವರಿಗೆ ಹೇಳಿದೆ, ನಾನು ಮಾತ್ರೆಯನ್ನು I ತೆಗೆದುಕೊಳ್ಳುವುದಿಲ್ಲ. speak to my organs, ನಾನು ನನ್ನ ಒಂದು ಒಳ ಅಂಗಾಂಗದಲ್ಲಿ ನಾನು ಮಾತನಾಡಿದ್ದೇನೆ. my heart work normally, ನನ್ನ ಈ ಒಂದು ಹೃದಯವು ಚೆನ್ನಾಗಿ ಇದು ಕೆಲಸ my kidney work normally, ನನ್ನ ಆ ಒಂದು ಕಿಡ್ನಿ ಚೆನ್ನಾಗಿ
ಕೆಲಸ ಮಾಡಬೇಕು. My digestive system work normally. ನನ್ನ ಜೀರ್ಣೋದ್ಧಾರದ ಒಂದು ಕಾರ್ಯಗಳು ಚೆನ್ನಾಗಿ ಕೆಲಸ ಮಾಡಬೇಕು. I speak. ನಾನು ಮಾತನಾಡಿದೆನು. ஏன் தெரியுமா? ಯಾಕೆ ಗೊತ್ತಾ? யார் ஒருத்த வார்த்தையோட இணைந்து இருக்கிறானோ, ಯಾರೊಬ್ಬರು ವಾಕ್ಯದೊಂದಿಗೆ ಅವರು ಸರಿಯಾಗಿ ಜೋಡಣೆ ಆಗಿದ್ದಾರೋ, இந்த வியாதிகள் கீழ்ப்படியும். ಈ ವ್ಯಾಧಿಗಳು ಅವರಿಗೆ ವಿಧೇಯರಾಗುತ್ತವೆ. ಆಮೆನ್. ಆಮೆನ್. ஏன் பாஸ்டர் நான் ஜெபிச்சா ஆக மாட்டேங்குது? ಯಾಕೆ ಬೋಧಕರೇ ನಾನು ಪ್ರಾರ್ಥಿಸಿದರೆ ನಡೆಯುವುದಿಲ್ಲ? இன்னொரு கேள்வி கேளுங்க. ಇನ್ನೊಂದು ಪ್ರಶ್ನೆಯನ್ನು ಕೇಳಿ. நானும் வார்த்தையும் ஒண்ணா இருக்கிறோமா? ನಾನು ವಾಕ್ಯವು ಒಂದಾಗಿದ್ದೇವಾ? பதில் உங்களுக்கு கிடைச்சிடும். ಉತ್ತರವು ನಿಮಗೆ ಸಿಕ್ಕಿಬಿಡುತ್ತದೆ. If you and word are together, ನೀವು ಈ ವಾಕ್ಯವು ಒಟ್ಟಾಗಿದ್ದರೆ nothing can overcome you. ಯಾವುದು ನಿಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ. Amen. ಆಮೆನ್. ஏன்னா இந்நாட்களில் நான் கண்டுபிடிச்சேன். ಯಾಕಂದ್ರೆ ಈ ದಿನಮಾನಗಳಲ್ಲಿ ನಾನು ಅದನ್ನು ಗುರುತಿಸಿದೆನು. யாரோ சொல்லி கொடுத்ததெல்லாம் நான் நம்புறது கிடையாது. ಯಾರು ಹೇಳಿಕೊಟ್ಟಿದ್ದನ್ನೆಲ್ಲ ನಾನು ನಂಬುವುದಿಲ್ಲ. I preach only what I experience. ನಾನು ಏನನ್ನು ಅನುಭವಿಸಿದೆನೋ ಅದನ್ನೇ ನಾನು ಸಂದೇಶವಾಗಿ ಕೊಡುತ್ತೇನೆ. அநேக உங்களுடைய வியாதிகளுக்கு காரணம் உங்க சரீரம் கிடையாது, அசுத்த ஆவிகள். ಅನೇಕರ ವ್ಯಾಧಿಗಳಿಗೆ ಕಾರಣವು ನಿಮ್ಮ ಶರೀರವಲ್ಲ, ಅಶುದ್ಧಾತ್ಮಗಳು. அநேக பேருடைய வாழ்க்கையில காணப்படுகிற தடைகள் உங்க சரீரம் கிடையாது, அசுத்த ஆவிகள். ಅನೇಕರ ಜೀವನದಲ್ಲಿ ಕಾಣಲ್ಪಡುವಂತ ಅಡ್ಡಿಗಳು ನಿಮ್ಮ ಒಂದು ಶರೀರವಲ್ಲ, ನಿಮ್ಮ ಅಶುದ್ಧಾತ್ಮಗಳು. இன்னொரு ஆவி சொல்லுது, ಇನ್ನೊಂದು ಆತ್ಮವು ಹೇಳುತ್ತದೆ, இந்த வயித்துல வளர்ற குழந்தைய நான் தான் சாப்பிட்டுக்கிறேன். ಈ ಒಂದು ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತ ಮಗುವನ್ನು ನಾನು ತಿನ್ನುತ್ತಿದ್ದೇನೆ. Your abortion is not normal. ನಿನ್ನ ಒಂದು ಅಭಾಷಣ ಅದು ಸಾಧಾರಣವಾದದ್ದಲ್ಲ. Your impregnancy is not normal. ನಿನ್ನ ಒಂದು ಆ ಒಂದು ಗರ್ಭಧಾರಣೆ ಅದು ಸಾಧಾರಣವಾದದ್ದಲ್ಲ. It is done by the spirits. ಅದು ಆತ್ಮದಿಂದ ಅದು ಆಗಲ್ಪಟ್ಟಿದ್ದು. அதே போல ಅದೇ ರೀತಿಯಾಗಿ உன்னுடைய financial problem is not yours. ನಿನ್ನ ಹಣಕಾಸಿನ ಸಮಸ್ಯೆ ಅದು ನಿನ್ನದಲ್ಲ. It is caused by the spirits. ಅದು ಆತ್ಮಗಳಿಂದ ನಡೆಯುವಂತದ್ದಾಗಿದೆ. நான் ஏழையாகிறேன், தரித்திரமாகிறேன், கடன் மேல கடனாக, உன் தப்பு இல்ல, உன்னை செயல்படுத்துகிற ஆவிகளுடைய காரியம் அது. ನಾನು ಬಡವನಾಗಿದ್ದೇನೆ, ದರಿದ್ರನಾಗಿದ್ದೇನೆ, ಸಾಲದ ಮೇಲೆ ಸಾಲಾಗಿದೆ, ಅದು ನಿನ್ನ ತಪ್ಪಲ್ಲ, ಆತ್ಮಗಳು ನಡೆಸುವಂತ ಕ್ರಿಯೆಯಾಗಿದೆ. என்ன பாஸ்டர் பயம் கொடுக்கறாருன்னு நினைக்காதீங்க. ಏನು ಬೋಧಕರು ಭಯಪಡಿಸುತ್ತಿದ್ದಾರೆ ಎಂಬುದಾಗಿ ಅಂದುಕೊಳ್ಳಬೇಡಿ. Get aligned with the word. ವಾಕ್ಯದೊಂದಿಗೆ ನೀವು ಜೋಡಣೆಯಾಗಿ ಸರಿಪಡಿಸಿಕೊಳ್ಳಿ. ಯಾರು ಮೇಲ್ಕೊಳ್ಳ முடியாது. ನಿಮ್ಮನ್ನು ಯಾರು ಎದುರಿಸಲು ಸಾಧ್ಯವಿಲ್ಲ. Hallelujah. Hallelujah. நீ உருவாக்கப்பட்டது, ನೀನು ರೂಪಿಸಲ್ಪಟ್ಟಿದ್ದು ஜெயசாலியாய் வாழ்வது, ಜಯಶಾಲಿಯಾಗಿ ಜೀವಿಸುವುದಕ್ಕೋಸ್ಕರ. நீ உருவாக்கப்பட்டது, ನೀನು ರೂಪಿಸಲ್ಪಟ್ಟಿದ್ದು நீ ஆசீர்வாதமாய் வாழ்வது, ನೀನು ಆಶೀರ್ವಾದವಾಗಿರುವುದಕ್ಕೋಸ್ಕರ. நீ உருவாக்கப்பட்டது, ನೀನು ರೂಪಿಸಲ್ಪಟ್ಟದ್ದು ಸುಗಾಧಾರಮಾய் வாழ்வது, ನೀನು ಸೌಖ್ಯದಿಂದ ಜೀವಿಸುವುದಕ್ಕೋಸ್ಕರ. Hallelujah. Hallelujah. Anything that is not in the word should not be in me. ಆದ ದೇವರ ವಾಕ್ಯಕ್ಕೆ ವಿರೋಧವಾದದ್ದು ನನ್ನಲ್ಲಿ ಯಾವುದೂ ಇಲ್ಲ. Amen. Amen. தேவன் எங்குமே எழுதில்ல நீ வியாதியோட இருக்கணும். ದೇವರು ಎಲ್ಲಿಯೂ ಬರೆದಿಲ್ಲ ನೀನು ವ್ಯಾಧಿಯಸ್ಥನಾಗಿರಬೇಕೆಂಬುದಾಗಿ. தேவன் எங்குமே எழுதில்ல நீ தரித்திரனா இருக்கணும். ದೇವರು ಎಲ್ಲಿಯೂ ಬರೆದಿಲ್ಲ ನೀನು ದರಿದ್ರನಾಗಿರಬೇಕೆಂಬುದಾಗಿ. தேவன் எங்குமே எழுதிட்டில்ல நீ அழுது இருக்கணும். ದೇವರು ಎಲ್ಲಿ ಬರೆದಿಲ್ಲ ನೀನು ಅಳುತ್ತಲಿರಬೇಕೆಂಬುದಾಗಿ. தேவன் எங்குமே எழுதில்ல நீ அப்படியே ಅழிஞ்சு போகணும்னு. ದೇವರು ಎಲ್ಲೂ ಬರೆದಿಲ್ಲ ನೀನು ಹಾಗೆ ನಾಶನವಾಗಿ ಹೋಗಬೇಕೆಂಬುದಾಗಿ. Amen. Amen. Get aligned. ಆ ಒಂದು ವಾಕ್ಯದೊಂದಿಗೆ ನೀವು ಸೇರಿಕೊಳ್ಳಿ, ಜೋಡಣೆಯಾಗಿ. தேவனை தேடுறீங்க, ದೇವರನ್ನು ಹುಡುಕುತ್ತೀರಾ, அவர் இங்க இருக்கிறாரு, ಆತನು ಇಲ್ಲಿದ್ದಾನೆ. இதை விட்டுட்டு எங்கெங்கயோ தேடி போறீங்க. ಇದನ್ನು ಬಿಟ್ಟು ಎಲ್ಲೆಲ್ಲ ಹುಡುಕಿ ಹೋಗುತ್ತೀರಾ. Lord God is here. ದೇವರು ಇಲ್ಲೇ ಇದ್ದಾನೆ. அதான் சொன்ன தேவனும் வார்த்தையும் வெவ்வேறு கிடையாது. ಆದ್ದರಿಂದಲೇ ಹೇಳಲ್ಪಟ್ಟಿದೆ ದೇವರ ವಾಕ್ಯವು ಬೇರೆ ಬೇರೆ ಅಲ್ಲ. தேவனே வார்த்தை, வார்த்தையே தேவன். ದೇವರೇ ವಾಕ್ಯವು, ವಾಕ್ಯವೇ ದೇವರಾಗಿದೆ. அவரே மாமிசமாய் வந்தார், ಆತನೇ ಮಾಂಸಧಾರಿಯಾಗಿ ಬಂದನು. ಆಮೆನ್. ಆಮೆನ್. நீயும் தேவனும் வேற வேற கிடையாது. ನೀನು ದೇವರು ಬೇರೆ ಬೇರೆ ಅಲ್ಲ. நீ வார்த்தையோட இணையம் பொழுது, ನೀನು ವಾಕ್ಯದೊಂದಿಗೆ ಜೋಡಣೆ ಆಗುವಾಗ, ஹalleluya, ஹalleluya, நானும் தேவனும் ஒண்ணாகி விட்டால், ನಾನು ದೇವರು ಜೋಡಣೆ ಆಗಿ ಬಿಟ್ಟರೆ, இப்போ ಈಗ அவருடைய சித்தத்தை, ಆತನ ಚಿತ್ತವನ್ನು என் வாழ்க்கையில நிறைவேற்ற ನನ್ನ ಜೀವನದಲ್ಲಿ ನೆರವೇರಿಸುವವನಾಗಿದ್ದಾನೆ. கேட்கவே வேண்டாம். ನೀನು ಕೇಳಲೇಬೇಡ. அவருடைய சித்தம், ಆತನ ಚಿತ್ತವು it will flow. ಅದು ನಿನ್ನಲ್ಲಿ ಹರಿದು ಬರುತ್ತದೆ. ಆಮೆನ್. ಆಮೆನ್. அப்போ ಆಗ ಕುರುಡರು சுகமாக்குவோம், ಸೌಖ್ಯವನ್ನು, கட்டுண்டவர்களை ಗಂಟಲ್ಲಿರುವವರನ್ನು கட்டவிழ்ப்போம், ಗಟ್ಟುಗಳನ್ನು ಬಿಚ್ಚೋಣ, பிசாசுகளை ಸೈತಾನನನ್ನು விரட்டுவோம், ಓಡಿಸೋಣ, ಜನರನ್ನು விடுதலையாக்குவோம், ಬಿಡುಗಡೆಗೊಳಿಸೋಣ, ದರಿದ್ರர்களை ಆಶೀರ್ವದಿಸೋಣ. எப்போ? ಯಾವಾಗ? நானும் என் தேவனும், ನಾನು ನನ್ನ ದೇವರು ಜೋಡಣೆಯಾಗಿರುವಾಗ.
சபை என்ன செய்யணும்? ಸಭೆ ಏನು ಮಾಡಬೇಕು? should get aligned with the word. ದೇವರ ವಾಕ್ಯದೊಂದಿಗೆ ಜೋಡಣೆಯಾಗಿ ಸೇರಬೇಕು. சபை தேவ வார்த்தையோட இணையும் பொழுது, ಸಭೆಯಾದದ್ದು ದೇವರ ವಾಕ್ಯದೊಂದಿಗೆ ಜೋಡಣೆ ಆಗುವಾಗ சபை தேவனோட இணையுது. ಸಭೆಯು ದೇವರೊಂದಿಗೆ ಜೋಡಣೆ ಆಗುತ್ತದೆ. ஹalleluya, 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 ஹalleluya. தேவ சத்தத்தை கேட்டுக்கொண்டிருக்கிற என் அன்பு சகோதரனே சகோதரியே, ದೇವರ ಶಬ್ದವನ್ನು ಕೇಳುತ್ತಿರುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯೇ, இந்த வார்த்தைகளை அசட்டை பண்ணாதீங்க. ಈ ವಾಕ್ಯಗಳನ್ನು ಅಸಡ್ಡೆ ಮಾಡಬೇಡಿ. இந்த வார்த்தை தர்க்கம் செய்வதற்காக அல்ல. ಈ ವಾಕ್ಯಗಳು ತರ್ಕವನ್ನು ಮಾಡುವುದಕ್ಕೋಸ್ಕರ ಅಲ್ಲ. இந்த வார்த்தையை அசட்டை பண்ணுவதற்காக அல்ல. ಈ ವಾಕ್ಯಗಳನ್ನು ಅಸಡ್ಡೆ ಮಾಡುವುದಕ್ಕೋಸ್ಕರವಲ್ಲ. இந்த வார்த்தைக்கு கீழ்ப்படிவதற்காக. ಈ ವಾಕ್ಯಗಳು ನಾವು ವಿಧೇಯರಾಗಿರುವುದಕ್ಕೋಸ್ಕರ. ನಾನು இந்த வார்த்தை, ಈ ವಾಕ್ಯವು ஒன்னாகணும், ಜೋಡಣೆ ಆಗಬೇಕು, ಒಟ್ಟಾಗಬೇಕು. அப்ப என்ன அர்த்தம்? ಅದರ ಅರ್ಥವೇನು? நானும் இயேசுவும், ನಾನು ಯೇಸು ಕ್ರಿಸ್ತನು ஒன்னாகணும். ಒಂದಾಗಬೇಕು. Jesus ಯೇಸು is the word. ಆತನೇ ವಾಕ್ಯವಾಗಿದ್ದಾನೆ. The word ವಾಕ್ಯವು is Jesus. ಯೇಸು ಕ್ರಿಸ್ತನಾಗಿದ್ದಾನೆ. Jesus ಯೇಸು ಕ್ರಿಸ್ತನು is God. ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಆಮೆನ್. நீங்க எவ்வளவு வார்த்தை கேட்டுட்டு ನೀವು ಎಷ್ಟೋ ವಾಕ್ಯಗಳನ್ನು ಕೇಳಿ இதுக்கு நீங்க கீழ்ப்படியலனா, ಇದಕ್ಕೆ ನೀವು ವಿಧೇಯರಾಗದಿದ್ದರೆ ஆண்டோட சித்தத்தை உங்களால புரிஞ்சுக்க முடியாது. ದೇವರ ಚಿತ್ತವನ್ನು ನಿಮ್ಮಿಂದ ಅರಿತುಕೊಳ್ಳಲು ಸಾಧ್ಯವಿಲ್ಲ. பிசாசு உங்களை ಅನೇಕ ವಿಧத்துல ವಂಚಿக்கும். ಸೈತಾನು ನಿಮ್ಮನ್ನು ಅನೇಕ ರೀತಿಯಲ್ಲಿ ವಂಚಿಸುವನಾಗಿದ್ದಾನೆ. But I tell you, ನಾನು ನಿಮಗೆ ಹೇಳುತ್ತೇನೆ, you have the Holy Spirit. ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾನೆ. He will help you to get aligned with the word. ದೇವರ ವಾಕ್ಯದೊಂದಿಗೆ ಜೋಡಣೆ ಆಗುವುದಕ್ಕೆ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ஆவியானவர் நமக்கு இருப்பது எதற்காக? ಪವಿತ್ರಾತ್ಮ ನಮಗಿರುವುದು ಯಾವುದಕ್ಕೋಸ್ಕರ? ಮ್ಯಾಜಿಕ್ ಪண்றதுக்கಲ್ಲ. ಆತನು ಏನೋ ಮ್ಯಾಜಿಕ್ ಮಾಡುವುದಕ್ಕಲ್ಲ. To get aligned with the word. ದೇವರ ವಾಕ್ಯದೊಂದಿಗೆ ನಮ್ಮನ್ನು ಸೇರಿಸುವುದಕ್ಕೋಸ್ಕರ. இந்த வார்த்தையை புரிந்துகொண்டு, ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು, வார்த்தைக்கு கீழ்ப்படிந்து, ಈ ವಾಕ್ಯಗಳಿಗೆ ವಿಧೇಯರಾಗಿ, நானும் தேவனும் ஒன்றாகும்படிக்கு, ನಾನು ದೇವರು ಜೋಡಣೆ ಆಗುವಂತೆ ஆவியானவர், ಆ ಪವಿತ್ರಾತ್ಮನು நமக்குள்ள கிரியை செய்கிறார். ನಮ್ಮಲ್ಲಿ ಕ್ರಿಯೆ ನಡೆಸುವನಾಗಿದ್ದಾನೆ. ಆಮೆನ್, ಆಮೆನ್. இந்த சாக்லேட்டை எத்தனை தடவை நான் உடைச்சாலும், ಈ ಚಾಕ್ಲೇಟ್ ಅನ್ನು ಎಷ್ಟು ಸಾರಿ ನಾನು ಮುರಿದರು, it is God. ಅದು ದೇವರೇ. ಆಮೆನ್, ಆಮೆನ್. அதுக்கு தான் வேதம் சொல்லுகிறது, ಅದೇ ವೇದದಲ್ಲಿ ಹೇಳಲ್ಪಟ್ಟಿದೆ, God pulled you out of him. ಆತನು ತನ್ನಲ್ಲಿಂದ ನಿನ್ನನ್ನು ಹೊರತಂದವನಾಗಿದ್ದಾನೆ. So you are also, ನೀನು ಸಹ understand, ಅರ್ಥ ಮಾಡಿಕೊಳ್ಳಿರಿ, you are God's child. ನೀವು ದೇವರ ಮಕ್ಕಳಾಗಿದ್ದೀರಾ. That is why call him father. ಆದ್ದರಿಂದಲೇ ನಾವು ಆತನನ್ನು ತಂದೆ ಎಂಬುದಾಗಿ ಕರೆಯುತ್ತೇವೆ. எப்படி ನಾನು ஷானாவை என் மகன்னு சொல்லி கூப்பிடுறானோ, ಶಾನಾವನ್ನು ನಾನು ಯಾವ ರೀತಿಯಾಗಿ ಮಗಳು ಎಂಬುದಾಗಿ ಕರೆಯುತ್ತೇನೋ, because she came out of me, ಯಾಕೆಂದ್ರೆ ಆಕೆಯು ನನ್ನಿಂದ ಹೊರ ಬಂದವಳು. same way we came out of God, ಅದೇ ರೀತಿಯಾಗಿ ನಾವು ದೇವರಿಂದ ಹೊರ ಬಂದವರು. and he is our father. ಆತನು ನಮ್ಮ ತಂದೆಯಾಗಿದ್ದಾನೆ. He is our father. ಆತನು ನಮ್ಮ ತಂದೆಯಾಗಿದ್ದಾನೆ. Amen. ಆಮೆನ್. உங்க எல்லா பிரச்சனைக்கும் பதில் ஒண்ணுதான். ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೂ ಉತ್ತರ ಒಂದೇ. When you get aligned with the word, ದೇವರ ವಾಕ್ಯದೊಂದಿಗೆ ನಾವು ನಮ್ಮನ್ನು ಸರಿಪಡಿಸಿಕೊಂಡು ಸೇರಿಸಿಕೊಂಡರೆ எல்லா ஆசீர்வாதங்களும், ಎಲ್ಲ ಆಶೀರ್ವಾದಗಳಿಗೂ உங்களை வந்து சேரும். ನಿಮ್ಮನ್ನು ಹುಡುಕಿ ಬರುತ್ತದೆ. ஆமென். ಆಮೆನ್. நம்ம எல்லாம் அப்படி எழுதுனோம். ನಾವೆಲ್ಲರೂ ಹಾಗೆ ಎದ್ದು ನಿಂತು